अस्मत् गुरुभ्यो नमः। अस्मत् परमगुरुभ्यो नमः। अस्मत् सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो भागमदीमहे वृणीमहे च तत्राब्धोदम्पती जगराम्बदी स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकमते स्वयं। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्य द्विरदवक्त्राद्याः वारिषद्याः परशतं विघ्नं निघ्नन्ति सततं विश्वक्सेनं तमाश्रिये। दिव्याकारं सरोजाक्षं शङ्खचक्रगदाधरं मुकुन्दध्वारनिलयं विश्वक्सेनोपास्महे। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवम् उपास्महे। व्यासं वसिष्ठनप्तारं जगदेव पौत्रमकल्मषम् सराशरात्मजं वन्दे शुकदातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलमित्राख्यं पुण्यश्रवणकीर्तनं वासुदेवं जगद्योनिं नौमि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। नमोऽस्तु ते व्यासविशालबुद्धे पुल्लारविन्दाय तपत्नेत्र येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शोकाः। माद्रीसुतो पुष्पफले समृद्धिः मूलं कृष्णं ब्रह्म च ब्राह्मणाश्च भीष्मद्रोणतटा जयद्रथजला गान्धारनीलोत्पलम् शल्यग्राहवती कृपेण वहिनी कर्णेन वेलाकुलम् अश्वत्थामविकर्णघोरमकरा दुर्योधनामर्तिनी सोत्तीर्णा खलु पाण्डवहिरणनदी कैवर्तके केशवे धर्मे च अर्थे च कामे च मोक्षे च भरतर्षभ यदि अस्ति तदन्यत्र यन्नेहास्ति न तत् क्वचित्। अष्टमहिषी समेता श्रीकृष्णाय परब्रह्मणे नमः। अथ श्रीमन्महाभारते भीष्मपर्वे ಅರವತ್ತೈದನೇ ಅಧ್ಯಾಯ ಅದಕ್ಕೆ ಬಂದಿದ್ದೇವೆ. ಅದಕ್ಕೆ ಮುನ್ನ ನಿನ್ನೆ ದಿವಸದ್ದು ಕಾರಣಾಂತರದಿಂದ ರೆಕಾರ್ಡ್ ಆಗ್ಲಿಲ್ಲ, ಅದರಿಂದ ಅದರ ಸಂಗ್ರಹವಾಗಿ ಹೇಳ್ತಾ ಇದ್ದೀನಿ. ಅಂದ್ರೆ ದೇವಶಿಖಾಮಣಿ ಅಳಸಿಂಗರಾಚಾರ್ಯ ಭೀಷ್ಮ ಪರ್ವ ಸಂಪುಟ 11ರಲ್ಲಿ ಪುಟ 284ರಿಂದ 314 ತನಕ ನಿನ್ನೆ ದಿವಸ ಆಗಿದ್ದಂತಹದ್ದು. ಪ್ರಧಾನವಾಗಿ ಆಗಿದ್ದು 3 ಮತ್ತು 4ನೇ ದಿವಸದ ಯುದ್ಧ, ಅದರ ವಿಚಾರವನ್ನ ತಿಳಿಸ್ತಾ ಇದ್ದಿದ್ದು. 18:6ರಲ್ಲಿ ಆಗಿದ್ದು ನಿನ್ನೆ ದಿವಸದ ಕಥಾ ವಸ್ತು ಏನು ಅಂದ್ರೆ, ಅರ್ಜುನ ತನ್ನ ತಾತನನ್ನ ಹೇಗೆ ಅವನ ಮೇಲೆ ಪ್ರಹಾರ ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ನಿಧಾನಿಸ್ತಾ ಇರೋದನ್ನ ಕಂಡು ಕೃಷ್ಣ ಕೋಪಿಸಿಕೊಂಡು ತನ್ನ ಸುದರ್ಶನವನ್ನ ನೆನಪಿಸಿಕೊಂಡ. ಕೈಗೆ ಸುದರ್ಶನ ಬಂತು, ಅದು ಜೋರಾಗಿ ತಿರುಗ್ತಾ ಇದ್ದಂಗೆನೆ ರಥದಿಂದ ಕೆಳಕ್ಕೆ ಧುಮುಕಿ ಭೀಷ್ಮನಲ್ಲಿಗೆ ಅತ್ಯಂತ ಕೋಪದಿಂದ ಓಡಿ ಬರ್ತಾ ಇದ್ದೇನೆ, ನಾನೇ ಮುಗಿಸ್ಬಿಡ್ತೀನಿ ಇವಾಗ. ಭೀಷ್ಮ ದ್ರೋಣ ಎಲ್ಲರನ್ನೂ ಕೂಡ ಹಾಗೇನೆ ಧೃತರಾಷ್ಟ್ರನ ಅಷ್ಟು ಜನ ಮಕ್ಕಳನ್ನ ಮುಗಿಸಿ ಪಾಂಡವರಿಗೆ ವಿಜಯವನ್ನ ನಾನು ಸಾಧಿಸ್ತೇನೆ ಅಂತ ಅಂದ್ಬಿಟ್ಟು ಇವನು ಓಡ್ ಬರ್ತಾ ಇದ್ದಾನೆ. ಹಿಂದೆ ಅರ್ಜುನ ಕೃಷ್ಣ ಬೇಡ ಬೇಡ ಅಂತ ಬಂದು ಕಡೆಗೆ ಅವನ ಕಾಲನ್ನು ಹಿಡ್ಕೊಂಡಿದ್ರು ಕೂಡ ಇವನು ಹೇಳ್ಕೊಂಡು ಮುಂದಕ್ಕೆ ಬಂದ. ಅಷ್ಟೊಂದು ಕೋಪ ತೋರಿಸಿದ್ದಲ್ಲಿ ಅಂತ. ಶಾಂತನಾಗು, ನಿನ್ನ ಕೋಪವನ್ನ ಮಾಡ್ಕೊ, ನಾನು ಮಾಡ್ತೀನಿ, ಯುದ್ಧವನ್ನ ಮಾಡ್ತೀನಿ ಖಂಡಿತ ಅಂತ ಅಂದ್ಬಿಟ್ಟು ಅರ್ಜುನ ಪುನಃ ಅವನಿಗೆ ಆಶ್ವಾಸನೆಯನ್ನ ನೀಡೋದು. ಆದ್ರೆ ಮೂಲತಃ ಏನಾಯ್ತು ಅಂತಂದ್ರೆ, 2ನೇ ದಿವಸದ ಯುದ್ಧ ಆದ್ಮೇಲೆ ರಾತ್ರಿ ಎಲ್ಲರೂ ವಿಶ್ರಾಂತಿಯಲ್ಲಿ ಅವರವರ ಶಿಬಿರಗಳಲ್ಲಿ ಇರಬೇಕಾದ್ರೆ
ಭೀಷ್ಮನು ಕೂಡ ಪ್ರತಿದಿನ 10,000 ಅತಿರಥ ಮಹಾರಥರನ್ನ ಕೊಂದು ಬರ್ತಾ ಇದ್ದಾನೆ. ಅದಾದ್ರೂ ಕೂಡ ಅವನ ಸಾನ್ನಿಧ್ಯಕ್ಕೆ ಇವನು ದುರ್ಯೋಧನ ಬಂದು ಅವನನ್ನ ಮಾನಸಿಕವಾಗಿ ತುಂಬಾ ಹಿಂಸೆ ಮಾಡುವಂತ. ನೀನ್ ಎಷ್ಟೇ ಆದ್ರೂ ಕೂಡ ನಮ್ಮ ಋಣವನ್ನ ತಿಂದು ನಿನ್ನ ಸಿನ್ಸಿಯಾರಿಟಿ ಎಲ್ಲ ಪಾಂಡವರ ಕಡೆಗೇನೆ ಅಂತ ಬಹಳವಾಗಿ ಮಾನಸಿಕವಾಗಿ ಅವನನ್ನ ಚುಚ್ಚಿ ನೋಯಿಸ್ತಾನೆ. ಭೀಷ್ಮನಿಗೆ ದೈಹಿಕವಾಗಿಯೂ ಅಲ್ಲಿ ಶ್ರಮ ಆಗಿದ್ದು, ಅದರ ಜೊತೆಗೆ ಕೋಪ ಬಂದು ನಾಳೆ ದಿವಸ ಕೃಷ್ಣನ ಕೈನಲ್ಲಿ ಆಯುಧ ಹಿಡಿಸ್ತೀನಿ ಅಂತ ಶಪಥ ಮಾಡ್ತಾನೆ. ಇದು ನಡೆದಿದ್ದು ಭೀಷ್ಮನ ಶಿಬಿರದಲ್ಲಿ, ದುರ್ಯೋಧನ ಭೀಷ್ಮನ ಸಂವಾದದಲ್ಲಿ. ಇದನ್ನ ಎಲ್ಲವನ್ನು ತಿಳಿಯಬಲ್ಲ ಕೃಷ್ಣ ಆ ತನ್ನ ಭಕ್ತನ ಮಾತನ್ನ ಉಳಿಸಬೇಕು ಅಂತ ಹೇಳಿ ತಾನು ಶಪಥ ಮಾಡಿದ್ರು ಕೂಡ ಮೊದಲೇನೆ ಯುದ್ಧದ ಆರಂಭದಲ್ಲಿ ಹೇಳಿದ, ನಾನು ಯಾವ ಆಯುಧವನ್ನು ಮುಟ್ಟೋಲ್ಲ, ನಾನೊಬ್ಬನೇ ಈ ಕಡೆ ನಿರಾಯುಧನಾಗಿ, ನನ್ನ ಯದುವಂಶದ ಸೇನೆ ಅವೆಲ್ಲವೂ ಆ ಕಡೆ ಅಂತ. ದುರ್ಯೋಧನ ಅರ್ಜುನರು ಇಬ್ಬರು ಬಂದು ಇವನ ಸಹಾಯವನ್ನು ಕೇಳಿದಾಗ ಅರ್ಜುನನಿಗೆ ಮೊದಲು ಅವಕಾಶ ಕೊಟ್ಟು ಅಲ್ಲೂ ಕೂಡ ಎಲ್ಲರನ್ನೂ ಪರೀಕ್ಷೆ ಮಾಡ್ತಾನೆ. ಎಷ್ಟು ಮಟ್ಟಿಗೆ ಅವನಲ್ಲಿ ಭಕ್ತರಿಗೆ ನಂಬಿಕೆ, ವಿಶ್ವಾಸ ಇವುಗಳು ಪೂರ್ಣವಾಗಿದೆ ಅಂತ. ಇದಕ್ಕೇನೆ ಹಿಂದೆನೂ ಒಂದ್ಸಲ ಹೇಳಿದ್ದೆ ನಾನು, ಮೂಲೋಕದಯ್ಯ ದೇವಾನಮ್ಮಯ್ಯ ಸೋಲಿಸಬೇಡ ಗೆಲಿಸಯ್ಯ, ನೀನು ಕೊಡುವ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗೋಕೆ ನೀನೇ ಆ ಶಕ್ತಿಯನ್ನು ಕೊಡಬೇಕು ಅಂತ. ಎಷ್ಟೇ ತೀವ್ರವಾದಂತಹ ಕ್ಲೇಶಗಳು, ಕಷ್ಟಗಳು ದೈಹಿಕವಾಗಿಯೋ ಇಲ್ಲ ಮಾನಸಿಕವಾಗಿಯೋ ಬಂದಾಗ ಭಗವಂತನಲ್ಲಿ ನಂಬಿಕೆಯನ್ನು ಕಳ್ಕೋಬಾರದು. ಅದನ್ನ ಅವನು ಟೆಸ್ಟ್ ಮಾಡ್ತಾನೆ. ಪರೀಕ್ಷಾ ಜಗನ್ನಾಥ, ಅದು ಒಂದು ಶ್ಲೋಕ ಕೂಡ ಅದನ್ನ ಹೇಳುತ್ತೆ. ಅಷ್ಟಾದ್ರೂ ಕೂಡ ಅವನಲ್ಲಿ ಪೂರ್ಣವಾದ ವಿಶ್ವಾಸ ಇದ್ದವರಿಗೆ ಖಂಡಿತ ಅವನ ರಕ್ಷಣೆ ಇದ್ದೇ ಇದೆ. ನಾವು ಕೇಳಿದ್ದನ್ನ ನಮಗೆ ಸಿಗದೆ ಇದ್ದ ತಕ್ಷಣ ನಾವು ಅವನ ಎಕ್ಸಿಸ್ಟೆನ್ಸೇ ಇಲ್ಲ ಅಂತೀವಿ. ನೀನಾ ಭಗವಂತ ಜಗಕ್ಕೆ ಉಪಕರಿಸಿ ನಮಗ ಅಪಕರಿಸೋ ಜಗದೋದ್ಧಾರಕ ನೀನೇನಾ? ಭಗವಂತ ಇಲ್ಲ ರೀ, ಇದ್ದಿದ್ರೆ ಹಿಂಗಾಗ್ಬೇಕಾಗಿತ್ತ, ನಾನು ಎಷ್ಟೆಲ್ಲ ಪೂಜೆ ಮಾಡಿದೆ. ಹೀಗೆ ಇಲ್ಲಿ ದುರ್ಯೋಧನ ಮೊದಲೇ ಬಂದಿದ್ರು ಕೂಡ ನೋಡು, ಚಿಕ್ಕವರಿಗೆ ಮೊದಲು ಇದು ಕೊಡ್ಬೇಕು, ಅದರಿಂದ ನಾನು ಅರ್ಜುನನ್ಗೆ ಚಾಯ್ಸ್ ಕೊಡ್ತಾ ಇದ್ದೇನೆ, ಅವನು ಆರಿಸ್ಕೊಟ್ಟಿದ್ದು ನೆಕ್ಸ್ಟ್ ನಿನಗೆ ಅಂತ. ದುರ್ಯೋಧನನಿಗೆ ಎಲ್ಲಿ ಇವನು ಆ 7 ಅಕ್ಷೋಹಿಣಿ ಸೈನ್ಯ ಕೇಳ್ಬಿಡ್ತಾನೋ ಅಂತ ಕೇಳಿ ಇವನು ಗೊಲ್ಲ. ಅವನ ಬಗ್ಗೆ ಇವನಿಗೆ ಯಾವ ಗೌರವ ಇಲ್ಲ, ಅವನ ಪರಾಕ್ರಮವಾಗ್ಲಿ ಇದೆಲ್ಲ ಅವನು ಕಂಡ್ರು ಅದನ್ನ ತಿಳಿಯದ ಆರದಂತಹ ಮೂಢ ಅವನು. ಜೊತೆಗೆ ಕೃಷ್ಣನ ಬಗ್ಗೆ ಏನ್ ವಿಶ್ವಾಸ ಏನಿಲ್ಲ, ಅವನನ್ನ ದ್ವೇಷಿಸ್ತಾನ ಅವನು. ಅಧರ್ಮಿಗಳಿಗೆ ಧರ್ಮದಲ್ಲಿ ಇರೋವರು ಅಥವಾ ಧರ್ಮ ಕಾರ್ಯ ನಡೆಯೋದು ಕಂಡ್ರೆ ಆಗೋದಿಲ್ಲ. ಆ ರೀತಿನಲ್ಲಿ ಬಂದವನು ಕೂಡ ಅವನಿಗೆ ಎಷ್ಟು ಅಹಂಕಾರ ನೋಡಿ, ಯಾರಿಗೂ ಬಿಟ್ಟಿದ್ದಲ್ಲ ಇದು. ಈ ಅಹಂ ಅನ್ನೋದು ಹೋಗ್ಬೇಕು, ಬಹಳ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ. ಎಲ್ಲ ಉಲ್ಲೇಖಗಳು ಪುರಾಣಗಳಲ್ಲಿ ಬರುವಂತಹದ್ದು. ಕೃಷ್ಣ ಮಲಗಿದ್ದಾನೆ, ಮೊದಲು ಬಂದವನು ದುರ್ಯೋಧನ. ಬಂದವನು 2 ಸೀಟುಗಳಿತ್ತು, ಒಂದು ಕಾಲ ಹತ್ರ ಇತ್ತು, ಇನ್ನೊಂದು ತಲೆ ಹತ್ರ ಇತ್ತು. ನಾನು ಹಸ್ತಿನಾಪುರದ ಯುವರಾಜ, ಹೋಗಿ ಗೊಲ್ಲನ ಕಾಲ ಹತ್ರ ಕುತ್ಕೊಳ್ಳೋದೆ, ನಾನು ಮರ್ಯಾದೆ ಏನು, ಹೋಗಿ ಅವನ ತಲೆ ಹತ್ರ ಕುತ್ಕೊಂಡ. ಆಮೇಲೆ ಬಂದವನು ಅರ್ಜುನ, ಬಂದು ಅವನ ಕಾಲಿಗೆ ನಮಸ್ಕಾರ ಮಾಡಿ ಕಾಲ ಹತ್ರ ಕೂತ್ಕೊಂಡ. ಕೃಷ್ಣ ಕಂಡ್ಬಿಟ್ರಿ ಎದುರುಗಡೆ ಅರ್ಜುನ ಇದ್ದ. ಓಹೋ ಅರ್ಜುನ ಯಾವಾಗ ಬಂದೆ ಅಂತ ಅಂದ್ಬಿಟ್ಟೆಲ್ಲ ಯೋಗಕ್ಷೇಮ ಮಾತಾಡ್ಸಿದ್ರೆ, ಅವನ್ಗಿಂತ ಮೊದಲು ನಾ ಬಂದೆ ಅಂತ ಹೇಳ್ದ. ಆಮೇಲೆ ಇವನ್ ತಿರುಗಿ ನೋಡ್ದ, ಓಹೋ ದುರ್ಯೋಧನ ನೀನು ಬಂದಿದ್ದೀಯೋ ಅಂತ. ಆಮೇಲೆ ಶುರುವಾಗಿದ್ದು. ಯಾಕೆ ಬಂದಿದ್ದು ಏನ್ ಗೊತ್ತಿಲ್ವೇ, ಕೃಷ್ಣನ್ ಗೊತ್ತಿಲ್ವೇ, ಸಂಧಾನ ಮುರಿದಿದೆ, ಇಬ್ರು ಬಂದಿರೋದು ಕೃಷ್ಣನ ಸಹಾಯಕ್ಕೆ. ಅಲ್ಲೂ ಕೂಡ ಇದು. ಸೊ ಹಾಗಾಗಿ ಆ ಚಾಯಿಸ್ ಇವನು ಕೊಟ್ಟಾಗ ಅರ್ಜುನ ಹೇಳಿದ, ನೀನ್ ಯಾವ ಆಯುಧನೋ ಹಿಡಿಯೋದ್ ಬೇಡ, ಆದ್ರೆ ನೀನ್ ನಮ್ ಜೊತೆ ಇದ್ಬಿಡು ಸಾಕು ಅಂತ. ಭಗವಂತ ನಮ್ಮ ಜೊತೆ ಇದ್ದು ಬಿಟ್ರೆ ಏನೇ ಸಮಸ್ಯೆಗಳು ಬಂದ್ರು ಕೂಡ ಎಲ್ಲವನ್ನು ಪರಿಹಾರ ಮಾಡ್ತಾನ ಅವನು. ಆ ನಂಬಿಕೆ ನಮಗೆ ವಿಶ್ವಾಸ ಇರ್ಬೇಕಷ್ಟೆ. ಇದಾದ ಮೇಲೆ ಇವೆಲ್ಲ ಯಾಕೆ ಈ ಕಥೆ ಎಲ್ಲ ಹೇಳಿದೆ ಅಂದ್ರೆ, ಆಯುಧವನ್ನೇ ಹಿಡಿಯೋಲ್ಲ ಅಂತ ಹೇಳಿದವನು ಭೀಷ್ಮ ನಾಳೆ ದಿವಸ ಅವನ ಕೈಲಿ ಆಯುಧ ಹಿಡಿಸ್ತೀನಿ ಅಂತ ಹೇಳಿದಂತ ಅವನ ಮಾತನ್ನ ಸತ್ಯಗೊಳಿಸುವುದಕ್ಕಾಗಿ.
ಈಗ ನರಸಿಂಹನ ಅವತಾರ ಆಗಿದ್ದು ಪ್ರಹ್ಲಾದ ವಾಕ್ಯವನ್ನ ಸತ್ಯಗೊಳಿಸೋದಕ್ಕಾಗಿ. ಅವನು ಎಲ್ಲ ಕಡೆನಲ್ಲೂ ಇದ್ದಾನೆ, ಎಲ್ಲದರ ಒಳಗೂ ಇದ್ದಾನೆ ಅಂತ. ಆ ರೀತಿ ತನ್ನ ಭಕ್ತನ ಮಾತನ್ನು ಉಳಿಸ್ಬೇಕು. ನನ್ನನ್ನ ಲೋಕ ನಿಂದಿಸಿದ್ರು ಪರವಾಗಿಲ್ಲ ಅಂತ ಹೇಳಿ ಚಕ್ರವನ್ನ ಹಿಡಿದು ಬಂದ. ಅರ್ಜುನ ಅವನನ್ನ ಸಮಾಧಾನ ಮಾಡಿದ. ಆಮೇಲೆ ಇವನ ಚಕ್ರವನ್ನ ಮತ್ತೆ ತಗೊಂಡ. ಆ ಭೀಷ್ಮನಿಗೆ ಕಣ್ಣಿನಲ್ಲಿ ಆನಂದ ಬಾಷ್ಪ. ನನ್ನ ಮಾತನ್ನು ಉಳಿಸ್ಬೇಕು ಅಂತ ನಿನಗೆ ಲೋಕ ತೆಗಳಿದ್ರು ಪರವಾಗಿಲ್ಲ ಅಂತ ಬಂದ್ಯಲ್ಲ ಅಂತ ಅವನು ಪುನಃ ನಮಸ್ಕಾರ ಮಾಡ್ದ. ಭೀಷ್ಮನ ಸ್ತುತಿ ಕೂಡ ಅವಾಗ ಅವನು ಕೊಂಡಾಡ್ತಾನೆ. ಇವೆಲ್ಲ 59ನೆಯ ಅಧ್ಯಾಯದಲ್ಲಿ ಆ 3ನೆಯ ದಿನದ ಯುದ್ಧ ಮುಗಿಯುತ್ತೆ. ಇಬ್ಬರು ಕೂಡ ಎರಡು ಕಡೆಯಿಂದಾನು ಎಲ್ಲ ಆಯುಧಗಳು ಇವುಗಳನ್ನೆಲ್ಲ ಉಪಯೋಗಿಸಿ ಮಾಡ್ತಾರೆ. ಒಬ್ಬೊಬ್ಬರು ಇದು ಬಂದಾಗ ಮಾಡ್ಕೊಂಡು ಬರೋದು. ಮುಂದಕ್ಕೆ ಭೀಷ್ಮ ಅರ್ಜುನರ ಯುದ್ಧ ವರ್ಣನ. ಯಾವಾಗ ಕೃಷ್ಣ ವಾಪಸ್ಸು ಬಂದನೋ ಅದಾದ್ಮೇಲೆ ಅರ್ಜುನ ಭೀಷ್ಮನಿಗೆ ಯುದ್ಧ ನಡೆದದ್ದು 60ನೇ ಅಧ್ಯಾಯ. ಮುಂದಕ್ಕೆ 61ನೇ ಅಧ್ಯಾಯದಲ್ಲಿ ದೃಷ್ಟದ್ಯುಮ್ನ ಶಲನ ಮಗನನ್ನ ಕೊಂದದ್ದು. ಅವನು ಬಹಳ ಉತ್ಸಾಹದಿಂದ ಯುದ್ಧವನ್ನ ನಡೆಸಿದ. ಪಾಂಡವರ ಕಡೆಯಲ್ಲಿ ಬೇಕಾದಷ್ಟು ಸೇನೆಯ ಮೇಲೆ. ಸರಿ, ದೃಷ್ಟದ್ಯುಮ್ನನಿಗೂ ಅವನಿಗೂ ಆಗಿ ಕಡೆಗೆ ದೃಷ್ಟದ್ಯುಮ್ನ ಶಲನ ಮಗನನ್ನ ಕೊಂದಿದ್ದು. ಮುಂದಕ್ಕೆ ಭೀಮ ಸೇನಾದಿಗಳ ಯುದ್ಧ 62ನೇ ಅಧ್ಯಾಯ. 61 ಆದ್ಮೇಲೆ ಭೀಮಸೇನ ತನ್ನ ಗದೆಯನ್ನು ಇಟ್ಟುಕೊಂಡು ಕೌರವರ ಕಡೆಯಲ್ಲಿ ಒಳ್ಳೆ ಮಾರಣ ಹೋಮ ನಡೆಸ್ತಾ ಇದ್ದಾನೆ. ಅವನನ್ನ ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿನಲ್ಲಿ ಬಂದದ್ದು. 63ನೇ ಅಧ್ಯಾಯದಲ್ಲಿ ಸಾತ್ಯಕಿ ಭೂರಿಷ್ಠವಸಗಳು. ಆಗ ದುರ್ಯೋಧನ ಕಡೆಯವರೆಲ್ಲ ಸೇರ್ಕೊಂಡು ಭೀಮನನ್ನ ತಡೆಯಬೇಕು ಅಂತ ಎಲ್ಲ ಬರ್ತಾರೆ. ಭೀಮನ ಮುಂದೆ ಇವರುಗಳೆಲ್ಲ ಸೇರಿದಾಗ ಅವನ ರಕ್ಷಣೆಗೆ ಅಂತಂದ್ಬಿಟ್ಟು ಇವರೆಲ್ಲ ಬಂದದ್ದು. ಮುಂದಕ್ಕೆ ಭೀಮನು ದುರ್ಯೋಧನ ತಮ್ಮಂದಿರಲ್ಲಿ 8 ಮಂದಿಯನ್ನ ಕೊಂದದ್ದು 64ನೇ ಅಧ್ಯಾಯದಲ್ಲಿ. ಘಟೋದ್ಗಜ ಬರ್ತಾನೆ ಭೀಮನ ಸಹಾಯಕ್ಕೆ. ಘಟೋದ್ಗಜನ ಯುದ್ಧದ ಇದನ್ನ ತಡೆಯೋದಕ್ಕಾಗದೆ ಕೌರವರೆಲ್ಲ ತತ್ತಳಿಸಿ ಅಂದು ಸಂಜೆ ಆದ್ಮೇಲೆ ಅವರು ಹಿಂದಿರ್ತಾರೆ. ಅಲ್ಲಿಗೆ 4ನೇ ಅಧ್ಯಾಯ. ಮುಂದಕ್ಕೆ ಭೀಷ್ಮ ದುರ್ಯೋಧನಿಗೆ ವಿಶ್ವೋಪಾಖ್ಯಾವನ್ನ ಹೇಳ್ತಾ ಇದ್ದು. ಆ ಘಟ್ಟದಲ್ಲಿ ನಾವಿದ್ವಿ. 65ನೇ ಅಧ್ಯಾಯ. ಇನ್ನು ಇವತ್ತಿನ ಕಥಾನಕ ಮುಂದುವರಿಸುವಂತದ್ದು. ಹೇ ರಾಜೇಂದ್ರ, ಅದು ಹೋಗಲಿ, ಪಾಂಡವರಲ್ಲಿ ವಿಶೇಷ ಏನೆಂದು ಅವರಿಗೆ ಯಾವಾಗಲೂ ಜೈ ಉಂಟುಗಳು ಕಾರಣ ಏನು ಅಂತ ನೀನ್ ಕೇಳಿದಲ್ವೇ? ಇದೇನ ಹಿಂದೆ ಎಲ್ಲ ಕೇಳಿದ ಒಂದು ಪ್ರಶ್ನೆ. ಏನಾದ್ರು ಬೇರೆ ಮಂತ್ರ ಏನಾದ್ರು ಮಾಡಿದಾರೋ? ಇಲ್ಲ ಇನ್ನೇನು? ಯಾವಾಗ್ಲೂ ಕೇಳಿದ್ರೆ ಬರೀ ನಮ್ ಕಡೆಯವರೇ ಸಾಯ್ತಾ ಇದ್ದಾರೆ, ಇಷ್ಟು ಜನ ಹೋದ್ರು ಅಂತ ಬರೀ ಅದನ್ನೇ ಹೇಳ್ತಾ ಇದೀಯಾ ನೀನು ಸಂಜೀಯ ಅಂತ ಧೃತರಾಷ್ಟ್ರ ಬಹಳ ದೊಡ್ಡದಾಗಿ ಪ್ರಶ್ನೆ ಕೇಳದ. ಅದಕ್ಕೆ ನಿರ್ಭಯವಾಗಿ ಇವನು ಹೇಳ್ತಾ ಇದ್ದಾನೆ, ಎಲ್ಲಿ ಧರ್ಮ ಸತ್ಯ ಅನ್ನೋದು ಇದೆಯೋ ಆ ಕಡೆನಲ್ಲೇ ಜಯ ಇದೆಯೇ ಹೊರತು ಅದು ನಿನ್ನ ಮಕ್ಕಳು ನೀನು ಸೇರ್ಕೊಂಡು ಎಲ್ಲ ಅನ್ಯಾಯವನ್ನೇ ಪ್ರೋತ್ಸಾಹಿಸಿದ್ರಿ. ನೀವು ಮಾಡಿದ ಅನ್ಯಾಯಗಳನ್ನೆಲ್ಲ ಅವರು ಸಹಿಸಿಕೊಂಡು ಇದ್ರು ಕೂಡ ಪುನಃ ಅವರನ್ನ ಸಾತ್ವಿಕರಲ್ಲಿ ಬೇರೆಯವರು ತೋರುವಂತ ಇದು. ಅವ್ರೇನಾದ್ರು ತಿರುಗಿ ಬಿದ್ರೆ ಅಂದ್ರೆ ಏನು? ಅವ್ರೇನು ಹೊಡೆದಾಡ್ಬೇಕಾಗಿಲ್ಲ, ಭಗವಂತನೇ ಅವ್ರ ಜೊತೆಗೆ ಬರ್ತಾನೆ ಅನ್ನೋದಕ್ಕೆ ಎಲ್ಲ ಇಲ್ಲಿ. ಅದಕ್ಕಾಗಿ ಸಂಜೆ ಹೇಳ್ತಾ ಇದ್ದಾನೆ, ನೀನ್ ಕೇಳಿದ್ಯಲ್ಲ ಅದರ ತತ್ವವನ್ನು ಕುರಿತು ನಾ ಕೇಳಿರೋದನ್ನ ನಿನಗೆ ತಿಳಿಸ್ತೇನೆ ಕೇಳು. ನಿನ್ನ ಮಗರಾದ ದುರ್ಯೋಧನನು ಯುದ್ಧದಲ್ಲಿ ಮಹಾರಥರಾದ ತನ್ನ ತಮ್ಮಂದಿರೆಲ್ಲರೂ ಪರಾಜಿತರಾದದ್ದನ್ನ ನೋಡಿ ವ್ಯಸನದಿಂದ ಹಿಂದು ಮುಂದು ತೋರದೆ ಅರ್ಧರಾತ್ರಿ ಸಮಯದಲ್ಲಿ ಅಜ್ಜನಾದ ಭೀಷ್ಮನ ಬಳಿಗೆ ಹೋಗಿ ಬಹಳ ವಿನಯದಿಂದ ನೀನು ಕೇಳಿದಂತೆಯೇ ಪ್ರಶ್ನೆ ಮಾಡಿದ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಒಂದು ಮಾತು. ಅತಿಯಾಗಿ ವಿನಯ ತೋರಿಸೋದು ಮನಸ್ಸಲ್ಲಿ ಗೋಮುಖ ವ್ಯಾಘ್ರದಂತೆ ಅಂತ. ಹಾಗೆ ಮಹಾಪ್ರಾಜ್ಞನಾದ ಭೀಷ್ಮನು ಅವನಿಗೆ ಹೇಳಿದ ಉತ್ತರವನ್ನೇ ಈಗ ನಾನು ನಿನಗೆ ತಿಳಿಸ್ತೇನೆ. ನೀ ಕೇಳಿದೆಲ್ಲ ಇಷ್ಟು ದೊಡ್ಡದಾಗಿ ಉದ್ದುಗು ಪ್ರಶ್ನೆಯನ್ನ ಧೃತರಾಷ್ಟ್ರ ಕೇಳು ಅಲ್ಲ. ಸಂಜೆ ಹೇಳ್ತಾ ಇದ್ದಾನೆ, ದುರ್ಯೋಧನನು ಆ ರಾತ್ರಿ ಭೀಷ್ಮನ ಮುಂದೆ ವಿನಯದಿಂದ ನಿಂತು, ಪಿತಾಮಹ, ನೀನು ದ್ರೋಣ, ಕರ್ಣ, ಕೃಪ, ದ್ರೋಣ ಪುತ್ರನಾದ ಅಶ್ವತ್ಥಾಮ, ಹೃದೀಕ ಪುತ್ರನಾದ ಕೃತವರ್ಮ, ಕಾಂಬೋಜ ದೇಶಾಧಿಪತಿಯಾದಂತ ಸುದಕ್ಷಿಣ, ಭೂರಿಷ್ಠವಸ್ಸು, ವಿಕರ್ಣ, ಭಗದತ್ತ ಎಲ್ಲರೂ ಮಹಾರಥರು ಎಂದು ಪ್ರಸಿದ್ಧರಾಗಿದ್ದೀರಿ. ಎಲ್ಲರೂ ಸತ್ಕುಲದಲ್ಲೇ ಹುಟ್ಟಿದವರು, ಪ್ರಾಣವನ್ನು ಲಕ್ಷ್ಯ ಮಾಡದೆ ಯುದ್ಧ ಮಾಡತಕ್ಕವರು.
ನೀವು ಒಂದಾಗಿ ಸೇರಿರುವಾಗ ತ್ರೈಲೋಕ್ಯವಾದರೂ ನಿಮ್ಮನ್ನ ಎದುರಿಸಲಾರದು ಎಂದೇ ನನ್ನ ಭಾವ. ಪಾಂಡವರ 5 ಪರಾಕ್ರಮದಲ್ಲಿಯೂ ನಿಮ್ಮ ಮುಂದೆ ನಿಲ್ಲಲಾರರು ಆ 5 ಜನನು. ಹೀಗಿದ್ರು ಕೂಡ ಪಾಂಡವರು ಯುದ್ಧದಲ್ಲಿ ಕ್ಷಣ ಕ್ಷಣಕ್ಕೂ ಜಯಶೀಲರಾಗಿ ಬರ್ತಾ ಇದ್ದಾರೆ. ಇದರ ಕಾರಣ ಏನು? ಅದರಲ್ಲಿರುವ ವಿಶೇಷ ಶಕ್ತಿ ಎಂತದ್ದು? ಇದರ ತತ್ವವನ್ನ ನನಗೆ ತಿಳಿಸಬೇಕು ಎಂದು ಕೇಳಲು ಭೀಷ್ಮ ನಿನ್ನ ಮಗನನ್ನು ಕುರಿತು ಹೀಗೆಂದು ಹೇಳತೊಡಗಿದ. ಹೇ ರಾಜಕುಮಾರ, ನಾನು ಹೇಳುವುದನ್ನು ಕೇಳು. ಹಿಂದೆ ನಾನು ಎಷ್ಟೋ ಸಾರಿ ನಿನಗೆ ಬುದ್ಧಿವಾದಗಳನ್ನು ಹೇಳಿದೆ, ಅದನ್ನ ನೀನು ಕೇಳಲಿಲ್ಲ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತಾನೆ ಸರ್ವಜ್ಞ. ಹಿರಿಯರ ವಿವೇಕದಿಂದ ಹೇಳಿದ ಮಾತುಗಳನ್ನ ವಿವೇಕಿಗಳಾದವರು ಅದನ್ನ ಅರಿತು ಅವುಗಳ ಬಗ್ಗೆ ಎಚ್ಚರಗೊಳ್ಳದಿದ್ರೆ ಭಗವಂತ ಸರಿಯಾಗಿ ತೋರಿಸ್ತಾನೆ ಪೆಟ್ಟು ಆಮೇಲೆ. ಇದು ಯೂಶಲ್ ನಡೆಯುವಂತದ್ದೆಲ್ಲ ಕಡೆನಲ್ಲೂ. ನೀನು ಯಾವ ಮಾತನ್ನು ಕೇಳಲಿಲ್ಲ. ಈಗಲೂ ಪಾಂಡವರೊಡನೆ ಸಮಾಧಾನವನ್ನು ಮಾಡಿಕೊಂಡ್ರೆ ಅದರಿಂದ ನಿನಗೂ ಸಮಸ್ತ ಭೂಮಿಗೂ ಕ್ಷೇಮ ಉಂಟು. ಇನ್ನೂ ಪ್ರಯತ್ನ ಮಾಡೋಣ. ಹೇಗೆ ರಾಮ ಒಂದೊಂದೇ ತಲೆಯನ್ನ ತೆಗಿತಾ ಬಂದ, ಅವನು ಗೊತ್ತಿಲ್ವಾ? ಅವನಿಗೆ ತಲೆ ತೆಗೆದ್ರೆ ಮತ್ತೆ ತಲೆ ಹುಟ್ಟತ್ತೆ, ಅವನು ವರ ಪಡೆದಿರುವಂತಹದ್ದು. ಏನು ರಾಮನ ಉದ್ದೇಶ? 10 ತಲೆಯನ್ನು ತೆಗಿಬೇಕಾರೆ 7ನೇದೋ 8 9ನೇದೋ ತಲೆ ತೆಗೆದಾಗ ಒಂದು ಹೊಸ ತಲೆ ಬಂತಲ್ಲ, ಅದರಲ್ಲಿ ಏನಾರು ಒಂದು ಚೂರು ಪಶ್ಚಾತ್ತಾಪ, ಛೇ ನಾನು ಮಾಡಿದ್ದು ತಪ್ಪುನ ಒಂದು ಪಶ್ಚಾತ್ತಾಪ ಬಂದ್ರೆ ರಾವಣನ ಉಳಿಸ್ಬಿಡೋಣ ಅಂತ. ಜೇತವ್ಯಮಿತಿ ರಾಮ ಮರ್ತವ್ಯಮಿತಿ ರಾವಣ. ನಾನು ಸಾಯ್ಲೇಬೇಕು ಅಂತ ಅವನ್ ಡಿಸೈಡ್ ಮಾಡಿದವನು. ಹಾಗೆ ಭೀಷ್ಮ ಇಲ್ಲಿ 4ನೇ ದಿವಸದ ಯುದ್ಧ. ಅವಾಗ ಹೇಳ್ತಾನೆ, ಈಗಲೂ ಕಾಲ ಮಿಂಚಿಲ್ಲ, ಇಟ್ಸ್ ನೆವರ್ ಟೂ ಲೇಟ್. ಈಗಲೂ ನೀನು ಅವ್ರ ಜೊತೆ ಸಂಧಾನ ಮಾಡ್ಕೊ, ಪಾಂಡವರೊಡನೆ ಸೇರಿ ನಿನಗೂ ಸಮಸ್ತ ಭೂಮಿಗೂ ಕ್ಷೇಮ ಉಂಟು. ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ಸುಖವಾಗಿ ಈ ರಾಜ್ಯವನ್ನು ಪಾಲಿಸ್ತಾ ಇರೋ. ಯಾರು ಅವರೇನು ಬೇರೆಯವರಲ್ವಲ್ಲ, ಸ್ವಂತ ನಿನ್ ಚಿಕ್ಕಪ್ಪನ ಮಕ್ಕಳು. ನ್ಯಾಯವಾಗಿ ಅವನೇ ಹಿರಿಯ, ಅವನಿಗೆ ಸಲ್ಲಬೇಕಾದ್ದು ರಾಜ್ಯ. ಆಗ ನೀನು ನಿನಗೆ ಇಷ್ಟರಾದವರನ್ನು ಸಂತೋಷಪಡಿಸಿ ನಿನ್ನ ವಿರೋಧಿಗಳನ್ನೆಲ್ಲ ಅಡಗಿಸಿ ನಿನ್ನ ಬಂಧುಗಳೆಲ್ಲರನ್ನೂ ಕೂಡ ವೃದ್ಧಿಗೆ ತರಬಹುದು. ನಾನು ಹಿಂದೆ ನಿನಗೆ ಸಾರಿ ಸಾರಿ ಹೇಳಿದ್ರು ಕೂಡ ಕೇಳಿದೆ. ಆಗ ಪಾಂಡವರನ್ನ ನೀನು ಅವಮಾನಿಸಿದ ಪಾಪಕ್ಕೆ ಫಲ ಈಗ ಪ್ರಾಪ್ತವಾಗಿದೆ. ಕರ್ಮ ಫಲವನ್ನು ಕೊಡಬೇಕಾದ್ರೆ ಅದು ಪಕ್ವವಾಗಬೇಕು ಅನ್ನೋ ಮಾತು ಬರುತ್ತೆ ಅಧ್ಯಾತ್ಮದಲ್ಲಿ. ಎಲ್ರಿಗೂ ಈ ಸಂದೇಹ. ಈಗ ಯಾರೋ ಏನೋ ಕಳ್ತನ ಮಾಡಿದ್ರು, ಅವ್ರಿಗೆ ಇಮಿಡಿಯೇಟ್ ಆಗಿ ಏನಾದ್ರು ಒಂದು ಶಿಕ್ಷೆ ಅವಾಗ್ಲೇ ಆಗ್ಬಿಡ್ಬೇಕಲ್ಲ. ಬಯಸೋದ್ ಸರಿ, ಕ್ಷುದ್ರ ದೇವತೆಗಳು ಅದ್ ಮಾಡ್ತಾರೆ. ಈಗ ಧರ್ಮಸ್ಥಳವೋ ಇನ್ನೆಲ್ಲ ಹೋದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ಅಲ್ಲೇನೆ ತಕ್ಷಣವೇ ಇದಾಗುತ್ತೆ ಅವ್ರಿಗೆ. ಅದಕ್ಕಾಗಿ ಅವ್ರ ಪ್ರಾಯಶ್ಚಿತ್ತ, ಆ ಭೂತಗಣಗಳು ಅವ್ರಿಗೆ ಹೋಗಿ ಪ್ರಾಯಶ್ಚಿತ್ತವನ್ನ ಸಲ್ಲಿಸಿ ತಪ್ಪು ಕಾಣಿಕೆ ಸಲ್ಲಿಸಿ ಎಲ್ಲ ಮಾಡಿ ಬರುವಂತಹದ್ದು ಅದೆಲ್ಲ. ಆದ್ರೆ ಇಲ್ಲಿ ಭಗವಂತನ ಈ ಜಗದ್ವ್ಯಾಪಾರದಲ್ಲಿ ಏನ್ ಮಾಡ್ತಾನೆ, ಮಾಡೋದಕ್ಕೆ ಬಿಡ್ತಾನೆ ಅವರುಗಳನ್ನ, ಒಂದೊಂದು ಕೂಡ. ಇದಕ್ಕೂ ಕೂಡ ಉತ್ತರ ಹಿಂದೆ ಒಂದ್ಸಲ ಹೇಳಿದ್ದೆ ನಾನು, ಮತ್ತೆ ಪುನಃ ಹೇಳ್ತಾ ಇದ್ದೆ. ಈಗ ನಿಮ್ಗೆ ಮಾವಿನ ಹಣ್ಣು ತಿನ್ಬೇಕು ಅಂತ ಇಷ್ಟ ಆಯ್ತು, ಒಂದ್ ಓಟೆ ತಂದ್ಬಿಟ್ಟು ಭೂಮಿನಲ್ಲಿ ಹಾಕ್ಬಿಟ್ಟು ನೀರ್ ಬಿಟ್ಬಿಟ್ರಿ, ನಾಳೆ ದಿವಸ ಬೆಳಗ್ಗೆ ಹಣ್ಣು ಬಿಟ್ಬಿಡತ್ತಾ? ಆ ಮಾವಿನ ಓಟೆ ಹಾಕಿರೋದು ಅದು ಮೊಳೆತು ಚಿಗುರಿ ಗಿಡವಾಗಿ ದೊಡ್ಡದಾಗಿ ಮರವಾಗಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಅದಕ್ಕೆ ಸಮಯ ಬೇಡವೆ? ಹಾಗೆ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗೋ ತನಕ ಮಾಡಿದಂತಹ ಕಾಯ ವಾಚ ಮನಸ ಕರ್ಮಗಳು ಪ್ರತಿಯೊಂದು ಇದೆಯಲ್ಲ, ಇದೆಲ್ಲ ನಮ್ಮ ಆಗಾಮಿ ಮುಂದಕ್ಕೆ ಬರುವಂತಹದ್ದು, ಎಲ್ಲ ಫಲ ಕೊಡೋದಕ್ಕೆ ಕಾಯ್ತಾ ಇರುವಂತಹದ್ದು. ಸುಮ್ನೆ ಅಂತೂ ಕೂತ್ಕೊಳ್ಳೋಕಾಗಲ್ಲ, ಏನಾದ್ರು ಮಾಡ್ಲೇಬೇಕು. ಇದು ಭಗವಂತನ ಸಂಕಲ್ಪ. ಭಗವದ್ಗೀತೆನಲ್ಲೂ ಹೇಳಿದ, ಅವನ ಸೃಷ್ಟಿಸಿದಂತಹ ಈ ಲೀಲಾ ವಿಭೂತಿಯಲ್ಲಿ ಇರುವ ಸಮಸ್ತವೂ ಕೂಡ ಬ್ರಹ್ಮನಿಂದ ಹಿಡಿದು ಒಂದು ಕೀಟ ತನಕ ಪ್ರತಿ ಒಬ್ಬರು ಕರ್ಮದಲ್ಲಿ ತೊಡಗಿರ್ಬೇಕು. ಆದ್ರೆ ತೊಡಗಬೇಕಾದ್ರೆ ಅವನೇ ಎಲ್ಲವನ್ನು ಮಾಡಿಸ್ತಾನೆ ಅಂತಿಲ್ಲ. ಮನುಷ್ಯನಾಗಿದ್ದವನಿಗೆ ಬುದ್ಧಿ ಕೊಟ್ಟಿದ್ದಾನೆ, ವಿವೇಕ, ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವನ್ನ ಕೊಟ್ಟಿದ್ದಾನೆ. ಶಾಸ್ತ್ರದ ಜ್ಞಾನ ಇದೆ, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯೋದಕ್ಕೆ. ಅದನ್ನ ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ.
ಅದರಂತೆ ನೀವು ಏನು ಒಳ್ಳೇದ್ ಮಾಡ್ತೀರೋ ಇಲ್ಲ ಕೆಟ್ಟದ್ದನ್ನೇ ಮಾಡ್ತೀರೋ ಎರಡರಕ್ಕೂ ಅವನೇ ಸಪೋರ್ಟ್ ಮಾಡ್ತಾನೆ, ಎಲ್ಲವನ್ನು ಅವನೇ ನಡೆಸೋಂತ. ಆದ್ರೆ ನಿಮ್ಗೆ ಒಂಚೂರಲ್ಲಿದೆ ಕರ್ತವ್ಯ, ಕರ್ತೃತ್ವ. ಅದರಲ್ಲಿ ನೀವು ಯಾರು ಇಸ್ಕೊಳ್ಳಿದ್ದು ಯಾವುದೋ ಅದಕ್ಕೆ ಫಲ. ಒಂದು ದಿವಸದಲ್ಲಿ ನಾವು ಮಾಡಿದ ಕಾಯ ವಾಚ ಮನಸ ಮಾಡಿದಂತ ಕರ್ಮಗಳಿಗೆ ಅನುಭವಿಸೋಕೆ ಅನೇಕ ಜನ್ಮಗಳು, ಅದು ಒಂದ್ರೆ ಜನ್ಮದಲ್ಲಿ ಮುಗಿಯೋದಿಲ್ಲ ಅಷ್ಟು ಮಟ್ಟಿಗೆ. ಹಾಗಿದ್ದಾಗ ಹುಟ್ಟಿನಿಂದ ಈವರೆಗೆ ಎಷ್ಟು ದಿವಸಗಳು ಎಲ್ಲ ಲೆಕ್ಕ ಹಾಕಿ. ಒಂದೊಂದು ದಿವಸದಲ್ಲೂ ಕೂಡ ಪ್ರತಿ ಕ್ಷಣ ಒಂದೊಂದು ಸೆಕೆಂಡ್ಗೆ ನಿಮ್ಮ ತಾಟುಗಳು ಕಾಯಿಕ ವಾಚಿಕ ಮಾನಸಿಕವಾಗಿ ಏನೇನ್ ಕರ್ಮಗಳನ್ನು ಮಾಡಿದ್ದೀರಿ. ಅದಕ್ಕೆ ಸರಿಯಾದ್ದು ಕರ್ಮ ಸಿದ್ಧಾಂತದಲ್ಲಿ ಮೂಲ ಏನು? ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಈಸಿ ಆಗುತ್ತೆ, ನ್ಯೂಟನ್ಸ್ ಥರ್ಡ್ ಲಾ. ಇದು ಕಾಯ ವಾಚ ಮನಸ ಎಲ್ಲ ಅಷ್ಟೇ. ಮಾಡುವಂತ ಕೆಲಸಗಳು ಎರಡೇ ಭಾಗ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ಬರಿಗೆ ಮಾನಸಿಕವಾಗಿ ಹಿಂಸೆ ಮಾಡಿದ್ರು ಅದು ಒಂದು ಕರ್ಮ, ಅದನ್ನು ಅನುಭವಿಸ್ಬೇಕು ಫಲ. ಇವಕ್ಕೆಲ್ಲ ಬೇಕಾದಷ್ಟು ಆಧಾರ ಸಹಿತವಾಗಿಯೇ ಇದೆ, ಪುರಾಣಗಳ ಉಲ್ಲೇಖದಲ್ಲೇ ಬರುತ್ತೆ. ಯಾಕೆ ಯಾರು ಯಾವ್ಯಾವ ಜನ್ಮಗಳನ್ನು ಪಡೆದ್ರು, ಅವನು ಏನೋ ಒಂದು ದಿವಸ ಮಾಡಿದ್ದಕ್ಕೆ ಒಂದು ಜನ್ಮವನ್ನೇ ಅದರಲ್ಲಿ ಅನುಭವಿಸ್ಬೇಕಾಗತ್ತೆ, ಈ ರೀತಿ ಇರುವಂತದ್ದು. ಹಾಗಾಗಿ ಅನಾದಿ ಕಾಲದಿಂದ ಮಾಡಿದಂತಹ ಮನೋವಾಕ್ಕಾಯಿ ಕರ್ಮಗಳು, ಅವುಗಳು ಫಲವನ್ನು ಕೊಡುವಂತಹದ್ದೇ ಈ ಪ್ರಾರಬ್ಧ ಕರ್ಮ. ಸಂಚಿತ ಹೀದೆ, ಹೊರೆ ಇದೆ, ಬ್ಯಾಕ್ಲಾಗ್. ಮುಂದೆ ಈ ಜನ್ಮದಲ್ಲಿ ನಾವು ಏನೇನು ಮಾಡಿದೀವೋ ಪ್ರತಿ ದಿನ ಪ್ರತಿ ಕ್ಷಣ ಅದೆಲ್ಲ ನಮ್ಮ ಮುಂದಿನ ಜನ್ಮಗಳಿಗೆ ನಾವೇ ಜೇಡ ಬಲೆ ನೇಯ್ದಂತೆ ನಮ್ಮ ಕರ್ಮದ ಬಂಧನವನ್ನ ನಾವೇ ಮಾಡ್ಕೊಡೋದು, ಅದರೊಳಗೆ ನಾವೇ ಬಂದಿಗಳು. ಪ್ರಾರಬ್ಧಂ ಅವಶ್ಯಂ ಅನುಭೋಕ್ತವ್ಯಂ ಇವೆಲ್ಲ ಹೇಳೋದು ಯಾಕೆಂದ್ರೆ ಅದು ಪಕ್ವವಾಗಿದೆ ಕರ್ಮ, ಅದು ಫಲವನ್ನು ಕೊಡೋದಕ್ಕೆ ಶುರುವಾಗಿದೆ. ಅದಕ್ಕಾಗೇನೆ ವಿಪರ್ಯಾಸಗಳು ನೀವು ನೋಡೋದು, ಎಲ್ರು ಬಹಳ ಸಾತ್ವಿಕರು, ಎಲ್ಲ ಇನ್ನೂ ಮಾಡ್ತಾ ಇದ್ದಾರೆ, ದೇವರ ಸೇವೆ ಎಲ್ಲ ಮಾಡ್ತಾರೆ, ಮತ್ತೆ ಅವರಿಗೆ ಕಷ್ಟಗಳು ಜಾಸ್ತಿ ಬರುತ್ತೆ. ಇನ್ಯಾರೋ ಮೋಸ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ, ಅವರಿಗೆ ಎಲ್ಲ ಸುಖ ಸೇರ್ತಾ ಇದೆ ಅಂದ್ರೆ ಅದೆಲ್ಲ ಈ ಜನ್ಮದ್ದಲ್ಲ, ಇವನು ಮಾಡಿದ್ದಕ್ಕೆ ಈ ಕ್ಷಣ ಅಲ್ಲ. ಹಿಂದಿನ ಮಾಡಿದ್ದ ಸುಕೃತ ವಿಶೇಷ ಅವನಿಗೆ ಇವಾಗ ಸುಖ, ಆದ್ರೆ ಇವಾಗ ಮಾಡಿದ್ದಕ್ಕೆ ಅವನು ಮುಂದೆ ಅನುಭವಿಸ್ತಾನೆ. ಹಾಗೆ ಇವನು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ನೋ ಅದಕ್ಕಾಗಿ ಕಷ್ಟಗಳು ಕ್ಲೇಶಗಳು ಅನುಭವಿಸ್ತಾನೆ. ಆದ್ರೆ ಇವನು ಮಾಡಿದ ಸುಕೃತಗಳಿಗೆ ಖಂಡಿತ ಫಲವೂ ಇದೆ ಮುಂದಕ್ಕೆ. ಯಾವುದೇ ಕರ್ಮ ಫಲ ಕೊಡದೆ ಅದು ಹೋಗೋದಿಲ್ಲ, ಕರ್ಮದ ಫಲವನ್ನು ಅನುಭವಿಸದೆ ಆ ಕರ್ಮ ಹೋಗುವುದಿಲ್ಲ. ಹೀಗಿರುವಂತಹದ್ದು ಕರ್ಮ ಸಿದ್ಧಾಂತ, ಕರ್ಮಯೋಗ ಭಗವದ್ಗೀತೆಯಲ್ಲಿ ಬರುವಂತಹದ್ದು ಎಲ್ಲವೂ ಕೂಡ ಅಷ್ಟು. ಅದರಿಂದ ಈ ಕರ್ಮದ ಬಂಧನದಿಂದ ಬಿಡಿಸ್ಕೊಳ್ಬೇಕು ಅಂದ್ರೆ ಮಾಡುವ ಕರ್ಮ ಅಕರ್ಮವಾಗಬೇಕು. ಹೇಗೆ ಅಕರ್ಮ ಆಗೋದು ಅಂದ್ರೆ ಮೊದಲು ಫಲದಲ್ಲಿ ಆಸಕ್ತಿಯನ್ನು ಬಿಡಿ, ರಿಸಲ್ಟ್ ಓರಿಯೆಂಟೆಡ್ ಅನ್ನೋ ಮಾತನ್ನ ತೆಗೆದು ಬಿಡಿ. ಅಧ್ಯಾತ್ಮ ಸಾಧನೆಯಲ್ಲಿ ಮಾಡಬೇಕಾದ್ರೆ ಎಲ್ಲವನ್ನು ಭಗವದ್ ಅರ್ಪಿತವಾಗಿ ಮಾಡಿ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಬಿಡಿ. ಎಲ್ಲರಲ್ಲೂ ಎಲ್ಲ ಕ್ಷಣದಲ್ಲೂ ಹೇಳುವಂಥದ್ದು ಇದು, ಆ ನೀರ್ನು ಮದ ಎನ್ನಿವೈ ವೇರ್ ಮುದಲ್ ಮಾಯ್ತು. ಸಂಬಂಧ ತ್ಯಾಗ, ಕರ್ತೃತ್ವ ತ್ಯಾಗ, ಫಲತ್ಯಾಗಗಳೊಂದಿಗೆ ಮಾಡಿದಾಗ ಆ ಕರ್ಮದ ಫಲ ನಮಗೆ ಅಂಟೋದಿಲ್ಲ, ಅದು ಯೋಗವಾಗತ್ತೆ. ಯೋಗ ಕರ್ಮಸು ಕೌಶಲಂ, ಯೋಗ ಚಿತ್ತ ವೃತ್ತಿ ನಿರೋಧ, ಮನಸ್ಸಿನ ಚಂಚಲತೆಯನ್ನ ಬಿಡಿಸುವಂತಹದ್ದು, ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳೋಕೆ ಕಾರಣವಾಗುವಂತಹದ್ದು ಯೋಗ. ಆ ಯೋಗ ಅಂದ್ರೇನು? ಯಾವುದೇ ಕೆಲಸ ಮಾಡಿದ್ರು ಕೂಡ ಈ ಸಾತ್ವಿಕ ತ್ಯಾಗದೊಂದಿಗೆ ನಡೆಸುವಂತದ್ದು. ಎಲ್ಲವೂ ಭಗವದರ್ಪಿತವಾಗಿ ಮಾಡಿದಾಗ, ಎಲ್ಲಾನು ಭಗವದರ್ಪಿತ ಅಂದ್ರೆ ಕೆಟ್ಟ ಕೆಲಸನ ಮಾಡ್ಬಿಟ್ಟು ಭಗವದ್ನರಿಗೆ ಕೃಷ್ಣಾರ್ಪಣ ಅಂತ ಹೇಳೋಕ್ಕಾಗಲ್ಲ. ಮಾಡೋದನ್ನ ಒಳ್ಳೇದನ್ನೇ ಮಾಡ್ಬೇಕು, ಕೆಟ್ಟದ್ದು ಖಂಡಿತ ಮಾಡಬಾರ್ದು. ಕೆಟ್ಟದ್ದು ಮಾಡಿದ್ರೆ ಅದಕ್ಕೆ ಸರಿಯಾದ ಫಲ ಇದ್ದೇ ಇದೆ. ಅದರಿಂದ ಒಳ್ಳೆಯದನ್ನೇ ಮಾಡ್ಬೇಕು, ಮಾಡಿದ್ದನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆವಾಗ ಈ ಕರ್ಮದ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಇದೆಲ್ಲ. ಸೊ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಪಾಂಡವರು ಅವಧ್ಯರಾಗಿ ಇರೋದಕ್ಕೆ ಕಾರಣ ಏನು ಅದನ್ನು ನಿನಗೆ ತಿಳಿಸ್ತೇನೆ.
என்னாச்சோ இன்டர்நெட் போயிட்டாக்கும் அவருது ஒன்னும் கேட்டுங்களையே. ஆமா போயிருக்கணும். க்ளோஸ் பண்றதா? பார்க்கல இருங்க போத கொஞ்சம் போது பார்க்க வர்ணா வெயிட் பண்ணல. வெயிட் பண்ணலாம் இருங்க. ಎಲ್ರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಇಂಟರ್ನೆಟ್ ಪ್ರಾಬ್ಲಮ್ ಕೇಳಿಸ್ತಾ ಇದೆ. ಇಂಟರ್ನೆಟ್ ಹೋಗಿತ್ತು, ಈಗ ಬಂತು ಮತ್ತೆ. ಸರಿ, ಮುಂದುವರ್ಸೋಣ. ಆಕಾಶದಲ್ಲಿ ದಿವ್ಯ ವಿಮಾನವೊಂದು ಬ್ರಹ್ಮನಿಗೆ ಕಾಣಿಸ್ತು. ಆಗ ಬ್ರಹ್ಮ ಆ ವಿಮಾನ ಯಾರದು ಎಂಬುದನ್ನ ತನ್ನಲ್ಲೇ ತಾನು ಯೋಚಿಸಿ ಧ್ಯಾನ ದೃಷ್ಟಿಯಿಂದಲೇ ನಿಜವನ್ನ ತಿಳಿದುಕೊಂಡು ತಟ್ಟನೆ ಮೇಲೆದ್ದು ವಿನಯದಿಂದ ಕೈ ಜೋಡಿಸಿ ನಿಂತುಕೊಂಡನು. ಸಾಷ್ಟಾಂಗವಾಗಿ ನಮಸ್ಕರಿಸಿದ. ಪರಮಪುರುಷನ ದರ್ಶನ ತನಗೆ ಲಭಿಸಿತೆಂದು ಸಂತೋಷದಿಂದ ಮೈಮರೆತಂತಾದ. ಬ್ರಹ್ಮನು ಮೇಲೆದ್ದು ನಿಂತು ಕೈ ಮುಗಿದ್ದನ್ನ ನೋಡಿ ಸುತ್ತಲೂ ಇದ್ದ ದೇವತೆಗಳು ಮಹರ್ಷಿಗಳು ಮೇಲೆದ್ದು ನಿಂತು ತಾವೂ ಕೈ ಜೋಡಿಸಿ ಇದೇನ್ ಆಶ್ಚರ್ಯ ಎಂದು ನೋಡ್ತಾ ಇದ್ರು. ಇಷ್ಟರಲ್ಲಿಯೇ ಆ ವಿಮಾನವು ಸಮೀಪಕ್ಕೆ ಬಂತು. ಆಗ ಬ್ರಹ್ಮಜ್ಞಾನಿಗಳಲ್ಲಿ ಮೇಲೆನಿಸಿದಂತ ಚತುರ್ಮುಖ ಆ ವಿಮಾನದಲ್ಲಿ ಇದ್ದ ಪುರುಷನನ್ನ ಶಾಸ್ತ್ರೋಕ್ತವಾಗಿ ಪೂಜಿಸಿ ಹೀಗೆಂದು ಸ್ತೋತ್ರ ಮಾಡತೊಡಗಿದ. ಹೇ ದೇವ, ನೀನು ವಿಶ್ವಮೂರ್ತಿ, ನೀನೇ ವಿಶ್ವಾವಸು. ಸಮಸ್ತ ಲೋಕದ ಸೌಭಾಗ್ಯವೂ ನೀನೇ. ವಿಶ್ವೇ ದೇವತೆಗಳು, ವಿಶ್ವಕ್ಸೇನನು, ವಿಶ್ವಕರ್ಮನು, ಜಗತ್ತನ್ನೆಲ್ಲ ವಶೀಕರಿಸಿದ ವಿಶ್ವೇಶ್ವರ ಎಲ್ಲವೂ ನೀನೇ. ನೀನೇ ವಾಸುದೇವ ಎಂಬ ಹೆಸರಿನಿಂದ ಕರೆಯಲ್ಪಡುವೆ. ಯೋಗಮೂರ್ತಿಯಾದ ಮತ್ತು ಪರದೈವ ಎನಿಸಿದ ನಿನ್ನನ್ನ ನಾನು ಮರೆ ಹೋಗ್ತೇನೆ. ಓ ವಿಶ್ವಸ್ವರೂಪಿ ದೇವದೇವೋತ್ತಮ, ಜಯಶೀಲನಾಗು. ಲೋಕಕ್ಷೇಮದಲ್ಲಿ ನಿರತನಾದವನೇ, ಜಯಶೀಲನಾಗು. ಹೇ ಯೋಗೀಶ್ವರ, ಹೇ ವಿಭೋ, ಯಾರಿಗೂ ಗೋಚರವಲ್ಲದಂತಹ ಮಹಾ ಮಹಿಮೆಯುಳ್ಳವನೇ, ಪದ್ಮವನ್ನು ಗರ್ಭದಲ್ಲಿ ಉಳ್ಳವನೇ, ವಿಶಾಲಾಕ್ಷನೇ, ಲೋಕೇಶ್ವರರಿಗೂ ಈಶ್ವರನಾದವನೇ, ಭೂತ ಭವಿಷ್ಯದ್ ವರ್ತಮಾನಗಳಿಗೆಲ್ಲ ಒಡೆಯನೇ, ಎಲೈ ಸೌಮ್ಯ ಸ್ವರೂಪನೇ, ಅವತಾರ ದಿಶೆಗಳಲ್ಲಿ ಪುತ್ರನಿಗೆ ಪುತ್ರನಾಗಿ ಹುಟ್ಟತಕ್ಕವನೇ, ಜಯಶೀಲನಾಗು. ಅಸಂಖ್ಯೇಯ ಗುಣಗಳಿಗೆಲ್ಲ ಆಧಾರಭೂತನೇ, ಎಲ್ಲಕ್ಕೂ ಮುಖ್ಯ ಗತಿಯಾದವನೇ, ವಿಜಯೀ ಭವ, ಜಯಶೀಲನಾಗು. ಹೇ ನಾರಾಯಣ, ಓ ಶಾರ್ಂಗಪಾಣಿ, ಯಾರಿಗೂ ಕೊನೆ ಮುಟ್ಟಿ ತಿಳಿಯಲಾರದಂತಹ ಮಹಾ ಮಹಿಮೆಯುಳ್ಳವನೇ, ಜಯಶೀಲನಾಗು. ಓ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನೇ, ವಿಶ್ವಮೂರ್ತಿ, ನಿರಾಮಯ, ಹೇ ವಿಶ್ವೇಶ್ವರ, ಮಹಾಬಾಹೋ. ಮಹಾಭಾರತದಲ್ಲಿ 1,25,000 ಶ್ಲೋಕಗಳಿದೆ. ಆ ಶ್ಲೋಕಗಳಿಗೆ ನೇರವಾದ ಅರ್ಥ ಇವರು ಬರೆದಿದ್ದಾರೆ. ಈಗ ಭೀಷ್ಮ ಪರ್ವದ 65ನೇ ಅಧ್ಯಾಯ ತಗೊಂಡೋದ್ರೆ ಭೀಷ್ಮ ಸ್ತುತಿಯಲ್ಲಿದೆ. ಅದರ ಕನ್ನಡ ಅನುವಾದ ಇವಾಗ ನಾನು ಓದ್ತಾ ಇರುವಂತದ್ದು. ಆದಿಶೇಷನಿಗೂ ಆದಿ ವರಾಹನಿಗೂ ಮೊದಲನೆಯವನೇ, ಹರಿಕೇಶ, ಹೇ ವಿಭೋ, ಜಯಶೀಲನಾಗು. ಸೂರ್ಯ ಮಂಡಲದಲ್ಲಿ ವಾಸ ಮಾಡತಕ್ಕವನೇ, ದಿಕ್ಕುಗಳಿಗೆಲ್ಲ ಒಡೆಯನೆ,
ವಿಶ್ವಾಧಾರನೆ, ಕೊನೆ ಇಲ್ಲದವನೇ, ಅವ್ಯಯನೇ, ಜಯಶೀಲನಾಗು. ವ್ಯಕ್ತವಾಗಿಯೂ ಅವ್ಯಕ್ತವಾಗಿಯೂ ಇರತಕ್ಕವನೇ, ನೀನಿರತಕ್ಕ ಸ್ಥಳಕ್ಕೆ ಇಷ್ಟು ಅಂತ ಮಿತಿ ಇಲ್ಲ, ಇಷ್ಟೆಂದು ಮಿತಿ ಇಲ್ಲ. ಇಂದ್ರಿಯಗಳನ್ನ ನಿಗ್ರಹಿಸಿದವನಾಗಿ ಪ್ರಪಂಚಕ್ಕೆಲ್ಲ ಹಿತವಾದ ಕಾರ್ಯವನ್ನು ಮಾಡುತ್ತಾ ಅಸಂಖ್ಯಾತ ಜೀವಗಳ ಕಾರ್ಯಗಳನ್ನ ಸ್ವಭಾವಗಳನ್ನು ತಿಳಿದವನಾಗಿ ಗಂಭೀರ ಸ್ವಭಾವವುಳ್ಳವನಾಗಿ ಕೇಳಿದವರಿಗೆ ಅವರವರ ಕೋರಿಕೆಗಳನ್ನ ಈಡೇರಿಸಕ್ಕಂತ ನಿನಗೆ ಜಯವಾಗಲಿ. ಹೇ ಅನಂತ, ಓ ಸರ್ವಜ್ಞ, ಹೇ ಬ್ರಹ್ಮ, ಸದಾ ಸರ್ವತ್ರ ನೆಲೆಗೊಂಡಿರತಕ್ಕವನಾಗಿ ಸರ್ವ ಪ್ರಾಣಿ ಪೋಷಕನಾಗಿ ಎಲ್ಲ ಕಾರ್ಯದಲ್ಲಿಯೂ ಕೃತಕೃತ್ಯನಾಗಿ ಧರ್ಮಜ್ಞನಾಗಿ ನಿತ್ಯ ಜಯಶೀಲನಾದ ನಿನಗೆ ಜಯವಾಗಲಿ. ಯಾರಿಗೂ ತಿಳಿಯಲಾರದ ಸ್ವರೂಪವುಳ್ಳವನೇ, ಸರ್ವ ಯೋಗ ಸ್ವರೂಪನೇ, ಅವತಾರಗಳಲ್ಲಿ ಮಾತ್ರ ವ್ಯಕ್ತವಾಗಿ ಕಾಣತಕ್ಕವನೇ, ಸಮಸ್ತ ಭೂತಗಳಿಗೂ ಮೊದಲನೆಯವನೇ, ಸಮಸ್ತ ವಸ್ತುಗಳಿಗೂ ಪ್ರಭುವಾದ ನಿನಗೆ ಜಯವಾಗಲಿ. ಸರ್ವಲೋಕ ರಕ್ಷಕ ನಿನಗೆ ಜಯವಾಗಲಿ. ನಿನಗೆ ನೀನಲ್ಲದೆ ಮತ್ತೊಬ್ಬರು ಕಾರಣವಲ್ಲ. ಉಲಹುಕ್ಕೋರ್ ತನಿಯಪ್ಪನ್ ತನ್ನೈ, ಎನ್ನಪ್ಪನ್ ಪೊನ್ನಪ್ಪನ್ ಮುತ್ತಪ್ಪನ್ ಮಣಿಯಪ್ಪನ್ ತನ್ನೊಪ್ಪಾರಿಲ್ ಒಪ್ಪನ್, ಅವನಿಗೆ ಸಮ ನಿಸ್ಸಮಾಭ್ಯಧಿಕ ಅನ್ನೋದಕ್ಕೆ ಅವರು ತಮಿಳಿನಲ್ಲಿ ಹೇಳಿ. ನಿನಗೆ ನೀನಲ್ಲದೆ ಮತ್ತೊಬ್ಬರು ಕಾರಣ ಅಲ್ಲ. ನಿನ್ನ ಭಾಗ್ಯಕ್ಕೆ ಮೇಲೆ ಭಾಗ್ಯ ಇಲ್ಲ. ಪ್ರಳಯದಲ್ಲಿ ಲೋಕವನ್ನು ಉಪಸಂಹರಿಸಿಕೊಳ್ಳುವನು ನೀನೆ, ಪ್ರಪಂಚವನ್ನು ಹೊರಗೆ ವಿಸ್ತರಿಸುವವನು ನೀನೆ, ಬ್ರಹ್ಮವೂ ನೀನೆ. ಆಶ್ರಿತರಿಗೆ ಜಯವನ್ನು ಕೋರತಕ್ಕ ನಿನಗೆ ಜಯವಾಗಲಿ. ಜಗತ್ ಸೃಷ್ಟಿ ಅನ್ನೋದು ನಿನಗೊಂದು ಲೀಲೆ. ಸಮಸ್ತ ದೇವತೆಗಳಿಗೂ ನೀನೇ ಪ್ರಭು, ದೇವಾದಿ ದೇವ. ಅವರ ಕೋರಿಕೆಗಳನ್ನ ಈಡೇರಿಸ್ತಕ್ಕವನು ನೀನೆ. ಹೇ ಪರಮೇಶ್ವರ, ಮೋಕ್ಷಕ್ಕೆ ಕಾರಣವಾದ ಸ್ವರೂಪವು ನಿನ್ನದೇ. ನೀನು ಸಮಸ್ತ ಕರ್ಮ ಬಂಧಗಳಿಂದ ಬಿಡಲ್ಪಟ್ಟಂತ ಆತ್ಮಸ್ವರೂಪವುಳ್ಳವನು, ಜಯಪ್ರದನು, ಬ್ರಹ್ಮದೇವನಿಗೂ ದೇವನು. ಹೇ ಪದ್ಮನಾಭ, ಮಹಾವೀರ್ಯ, ಪಂಚ ಮಹಾಭೂತಗಳನ್ನೇ ಆಕಾರವಾಗಿ ಉಳ್ಳವನೇ, ಚರಾಚರಾಣಿ ಸರ್ವಾಣಿ ಸರ್ವಂ ಭಗವದ್ವಪುಹು ಅಂತ ಭಗವಂತನ ಶರೀರ, ಚರಾಚರ ಎಲ್ಲವೂ ಸಮಸ್ತವೂ ಕೂಡ ಎಲ್ಲದರಲ್ಲೂ ಅವನಿದ್ದಾನೆ. ಅಂತಃ ಪ್ರವಿಷ್ಟ ಶಾಸ್ತಾಜನಾನ, ಶ್ರುತಿಗಳಲ್ಲಿ ಅವನನ್ನ ಹೀಗೆ ಕಂಠೋಕ್ತವಾಗಿ ಹೇಳುವಂತಹದ್ದು. ಭೂಮಿಯೇ ನಿನ್ನ ಪಾದಗಳು, ಸತ್ಯ ಸ್ವರೂಪನೇ. ದಿಕ್ಕುಗಳೇ ನಿನ್ನ ಎರಡು ತೋಳುಗಳು, ಆಕಾಶ ನಿನ್ನ ಶಿರಸ್ಸು, ನಾನು ನಿನ್ನ ಮೂರ್ತಿ, ದೇವತೆಗಳು ನಿನ್ನ ಅಂಗಗಳು, ಚಂದ್ರ ಸೂರ್ಯರೇ ನಿನ್ನ ಕಣ್ಣುಗಳು, ತಪಸ್ಸು ಸತ್ಯ ಎಂಬಿವೆರಡೂ ಕೂಡ ನಿನ್ನ ಬಲ. ನಿನ್ನ ಕಾರ್ಯಗಳೆಲ್ಲವೂ ಧರ್ಮ ಸ್ವರೂಪಗಳು. ಅಗ್ನಿಯು ನಿನ್ನ ತೇಜಸ್ಸು, ಗಾಳಿಯೇ ನಿನ್ನ ಉಸಿರು, ಜಲ ಎಂಬುದು ನಿನ್ನ ಬೆವರು, ಅಶ್ವಿನಿ ದೇವತೆಗಳು ನಿನ್ನ ಕಿವಿಗಳು, ಸರಸ್ವತಿ ದೇವಿಯು ನಿನ್ನ ನಾಲಿಗೆ, ವೇದಗಳೆಲ್ಲವೂ ನಿನ್ನ ಸ್ತುತಿ ವಾಕ್ಯಗಳು. ಈ ಪ್ರಪಂಚವೆಲ್ಲವೂ ನಿನ್ನನ್ನೇ ಆಶ್ರಯಿಸಿದೆ. ಸಮಸ್ತ ಯೋಗಿಗಳಿಗೂ ನೀನೇ ನಾಥ. ನಿನ್ನ ಆಕೃತಿ, ತೇಜಸ್ಸು, ವೀರ್ಯ ಇವೊಂದನ್ನು ಇಷ್ಟು ಎಂದು ಅಳತೆ ಮಾಡಲು ಸಾಧ್ಯ ಇಲ್ಲ. ಹೇ ದೇವ, ಹೇ ಮಹಾವಿಷ್ಣು, ನಾವೆಲ್ಲರೂ ನಿನ್ನಲ್ಲಿ ಭಕ್ತಿ ಪರಶರಾಗಿ ಅನೇಕ ನಿಯಮಗಳಿಂದ ದೇವದೇವನಾದ ನಿನ್ನನ್ನೇ ಯಾವಾಗಲೂ ಉಪಾಸಿಸುತ್ತಾ ಇದ್ದೇವೆ. ಎಲ್ಲ ಋಷಿಗಳು, ದೇವ, ಗಂಧರ್ವ, ಯಕ್ಷ, ರಾಕ್ಷಸ, ಪನ್ನಗ, ಪಿಶಾಚ, ಮನುಷ್ಯ, ಮೃಗ, ಪಕ್ಷಿ, ಸರೀಸೃಪಾದಿಗಳು, ಉದರ ಸರ್ಪಿಣಃ ಎದೆಯಲ್ಲಿ ತೆವಳುವಂತಹದ್ದು, ಹಾವು, ಹುಳು ಮೊದಲಾದ ಹಾಗೆ ಭೂಮಿಯಲ್ಲಿ ನನ್ನಿಂದ ಸೃಷ್ಟಿಸಲ್ಪಟ್ಟಂತಹ ಸಮಸ್ತವೂ ಕೂಡ ನಿನ್ನ ಅನುಗ್ರಹದಿಂದಲೇ ನೆಲೆಗೊಂಡಿರೋದು. ಹೇ ಪದ್ಮನಾಭ, ವಿಶಾಲಾಕ್ಷ, ಹೇ ಕೃಷ್ಣ, ದುಃಖ ನಿವಾರಕ, ಎಲ್ಲಕ್ಕೂ ನೀನೇ ಗತಿ, ನೀನೇ ಪ್ರಭು, ನೀನೇ ಗುರು. ನಿನ್ನ ಅನುಗ್ರಹದಿಂದಲೇ ದೇವತೆಗಳು ನಿತ್ಯ ಸುಖಿಗಳು. ನಿನ್ನ ಅನುಗ್ರಹದಿಂದಲೇ ಭೂಮಿಯು ನಿರ್ಭಯವಾಗಿರೋದು. ಹೇ ಸರ್ವವ್ಯಾಪಕ, ಲೋಕದಲ್ಲಿ ಧರ್ಮ ಸಂಸ್ಥಾಪನೆಗಾಗಿಯೂ ದೈತ್ಯ ನಾಶಕ್ಕಾಗಿಯೂ ಲೋಕವನ್ನು ಉದ್ಧರಿಸುವುದಕ್ಕಾಗಿ ನೀನು ಯದುವಂಶದಲ್ಲಿ ಅವತರಿಸಬೇಕು. ಹೇ ವಿಭು, ವಾಸುದೇವ, ಪರಮ ರಹಸ್ಯವಾದ ಈ ಉದ್ದೇಶವಾದರೂ ಈಗ ನಿನ್ನ ಅನುಗ್ರಹದಿಂದಲೇ ನನ್ನ ಮನಸ್ಸಿಗೆ ಹೊಳೆದಿದೆ. ಮಹಾಪ್ರಭು, ನೀನು ನಿನ್ನ ಸಂಕಲ್ಪದಿಂದ ಸಂಕರ್ಷಣ ದೇವನನ್ನ ನೀನಾಗಿ ನಿನ್ನ ಸ್ವರೂಪದಿಂದಲೇ ಸೃಷ್ಟಿಸಿ ಪ್ರದ್ಯುಮ್ನನನ್ನು ನಿನ್ನ ಪುತ್ರ ರೂಪದಿಂದ ನೀನೇ ಸೃಷ್ಟಿಸಿರುವೆ. ಯಾವನನ್ನ ಜ್ಞಾನಿಗಳು ವಿಷ್ಣು ಎಂದು, ಅವ್ಯಯ ಎಂದು ಹೇಳ್ತಾರೋ ಅಂತಹ ಅನಿರುದ್ಧನನ್ನು ನೀನೇ ಪ್ರದ್ಯುಮ್ನನಿಂದ ಸೃಷ್ಟಿಸಿದೆ. ಆ ಅನಿರುದ್ಧನಿಂದ ಲೋಕಧರಣಕ್ಕಾಗಿ ಬ್ರಹ್ಮನೆಂಬ ಹೆಸರಿನಿಂದ ನನ್ನನ್ನು ಸೃಷ್ಟಿಸಿದವನು ನೀನೆ. ನಾನು ವಾಸುದೇವ ಸ್ವರೂಪಿಯಾದ ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟವನು. ಆದ್ದರಿಂದ ಹೇ ಲೋಕನಾಥ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ರೂಪಗಳಿಂದ ಬೆಳಗುವ ನಿನ್ನನ್ನ ನಾನು ಈಗ ಪ್ರಾರ್ಥಿಸ್ತೇನೆ.
ಹಿಂದಿನದೆಲ್ಲ ನೀವು ನೆನಪಿಟ್ಕೊಂಡ್ರೆ ಭಗವಂತನನ್ನು ಯಾವ ಇದ್ರಲ್ಲಿ ಬರ್ತಾನೆ ಅಂತ. ಮೊದಲು ಪರವಾಸುದೇವ, ವ್ಯೂಹ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ವ್ಯೂಹ ರೂಪಿಯಾಗಿ, ವ್ಯೂಹ, ವಿಭವ ಅನ್ನೋದು ದಶ ಅವತಾರಗಳು, ಬರೀ 10ಕ್ಕೆ ಸೀಮಿತ ಅಲ್ಲ, ಬೇರೆ ಎಲ್ಲ ಅವತಾರಗಳು. ವಿಭವ, ಆಮೇಲೆ ಹಾರ್ದ, ಎಲ್ಲರ ಹೃದಯದಲ್ಲೇ ಬಂದು ನೆಲೆಸಿದ. ಅರ್ಚ, ದೇವಾಲಯಗಳಲ್ಲಿ ಸ್ವಯಂ ವ್ಯಕ್ತವಾಗಿಯೋ ಇಲ್ಲ ಆಗಮಗಳಿಂದ ತಿಳಿಸದಂತೆ ಪ್ರತಿಷ್ಠಿಸಲ್ಪಟ್ಟು ನಿತ್ಯ ಪೂಜೆಗೊಳ್ಳುತ್ತಾ ಇರೋನು ಅರ್ಚಾಮೂರ್ತಿಗಳು. ಈ ರೀತಿಯಲ್ಲಿ ಭಗವಂತಂದು ಬೇರೆ ಬೇರೆ ರೂಪಗಳಲ್ಲಿ ಲೋಕವನ್ನ ರಕ್ಷಣೆ ಮಾಡೋದಕ್ಕಾಗಿ, ತನ್ನನ್ನ ಆಶ್ರಯಿಸಿದವರನ್ನ ರಕ್ಷಿಸುವುದಕ್ಕಾಗಿ ಅವನು ಬಂದಂತಹದ್ದು. ಹಾಗೆ ಇಲ್ಲಿ ವ್ಯೂಹರೂಪಿಯಾಗಿ ಬಂದವನು ನೀನೆ. ಈಗ ನಿನ್ನನ್ನ ನಾನು ಈಗ ಪ್ರಾರ್ಥಿಸ್ತಾ ಇದ್ದೇನೆ. ನೀನು ನಿನ್ನ ಸ್ವರೂಪವನ್ನು ಅನೇಕ ವಿಧವಾಗಿ ವಿಭಾಗಿಸಿಕೊಂಡು ಮನುಷ್ಯ ರೂಪದಿಂದ ಅವತರಿಸಬೇಕು. ಆ ಅವತಾರದಿಂದಲೇ ನೀನು ಭೂಲೋಕ ಕ್ಷೇಮಕ್ಕಾಗಿ ದೈತ್ಯರನ್ನ ನಾಶಗೊಳಿಸಿ ಧರ್ಮವನ್ನು ಉದ್ಧರಿಸಬೇಕು. ಅದರಿಂದ ನೀನು ಈ ಭೂಲೋಕದಲ್ಲಿ ಕೀರ್ತಿಯನ್ನ ಹರಡಿ ಆಮೇಲೆ ನಿನ್ನ ಪರಸ್ವರೂಪದಲ್ಲಿ ಸೇರಿಕೊಳ್ಬಹುದು. ಅಪ್ರಮೇಯನೂ ಪರಮಾತ್ಮನೂ ಆದ ನಿನ್ನಲ್ಲಿ ಬ್ರಹ್ಮ, ಋಷಿಗಳು, ದೇವತೆಗಳು ನಟ್ಟ ಮನಸ್ಸುಳ್ಳವರಾಗಿ ವಿವಿಧ ನಾಮಗಳಿಂದ ನಿನ್ನನ್ನು ಕೀರ್ತಿಸ್ತಾ ಇದ್ದಾರೆ. ಹೇ ಮಹಾಬಾಹೋ, ಸಮಸ್ತ ಭೂತಗಳು ನಿನ್ನಲ್ಲಿ ನೆಲೆಗೊಂಡಿದೆ. ಬ್ರಹ್ಮ ಋಷಿಗಳು ನಿನ್ನನ್ನೇ, ಬ್ರಹ್ಮ ಋಷಿಗಳು ಅಂದ್ರೆ ಬ್ರಹ್ಮರ್ಷಿ ಅಂತ ಹೇಳ್ತೀವಲ್ಲ, ಅಂದ್ರೆ ಭಗವಂತನನ್ನ ತಿಳಿದವರು. ಬ್ರಹ್ಮಚರ್ಯಂ ಚರಂತಿ ಸರ್ವೇ ವೇದಾಹ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮವಾದಿನೋ ವದಂತಿ, ವೇದದಲ್ಲಿ ಬರೋದು. ಇವರೆಲ್ಲ ಬ್ರಹ್ಮನನ್ನ ತಿಳಿದವರು, ಬ್ರಹ್ಮನ ಬಗ್ಗೆ ಆಸಕ್ತಿ ಇರೋರು, ತಿಳಿಯೋದಕ್ಕೆ ಪ್ರಯತ್ನ ಪಡ್ತಿರೋರು ಎಲ್ಲ. ಅವನೇನು ಅಂದ್ರೆ ಅವನು ಓಂಕಾರ ರೂಪ. ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತದೆ ಅದರಲ್ಲಿದೆ ಅಂತ ಹೇಳಿ. ಪ್ರತ್ಯಗಾನಂದಂ ಬ್ರಹ್ಮ ಪುರುಷಂ ಪ್ರಣವ ಸ್ವರೂಪಂ. ನಾರಾಯಣ ಉಪನಿಷತ್ತಿನ ನಿನ್ನನ್ನೇ ಆಶ್ರಯಿಸಿ ವರದನೆಂದು, ಆದಿ ಮಧ್ಯಾಂತರಹಿತ ಎಂದು, ಅಪಾರ ಯೋಗವುಳ್ಳವನೆಂದು, ಲೋಕಕ್ಕೆಲ್ಲ ಸೇತುಪ್ರಾಯ ಎಂದು ಬ್ರಿಡ್ಜ್ ಇವನು. ಮೃತ್ಯೋರ್ಮ ಅಮೃತಂಗಮಯ, ಅದಕ್ಕೆ ಸೇತು, ಅಮೃತಸ್ಯ ಸೇತು ಅನ್ನುತ್ತೆ ವೇದ. ಹೀಗೆ ಬ್ರಹ್ಮ ಆ ದಿವ್ಯ ವಿಮಾನದಲ್ಲಿ ಬಂದಂತಹ ಪುರುಷನನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ 65ನೇ ಅಧ್ಯಾಯ ಸಂಪನ್ನವಾಯಿತು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 66ನೇ ಅಧ್ಯಾಯ ವಿಶ್ವೋಪಾಖ್ಯಾನ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಲೋಕೇಶ್ವರರಿಗೂ ಈಶ್ವರನಾದ ಭಗವಂತನು ಮೃದು ಗಂಭೀರ ವಾಕ್ಯದಿಂದ ಬ್ರಹ್ಮನನ್ನು ಕುರಿತು, ಇಲ್ಲಿ ಬ್ರಹ್ಮ ಅಂದ್ರೆ ಇವನು ಚತುರ್ಮುಖ ಬ್ರಹ್ಮ, ಹೇ ಕುಮಾರ, ನಿನ್ನ ಉದ್ದೇಶ ಏನು ಎಂಬುದು ನನಗೆ ಯೋಗ ದೃಷ್ಟಿಯಿಂದಲೇ ತಿಳಿದೆ. ಅದು ನಿನ್ನ ಇಷ್ಟದಂತೆಯೇ ನಡೆಯುತ್ತೆ ಎಂದು ಹೇಳಿ ಅಲ್ಲಿದ್ದ ಹಾಗೆ ಕಣ್ಮರೆಯಾದನು. ಇದನ್ನು ನೋಡಿ ಅಲ್ಲಿ ನೆರೆದಿದ್ದ ದೇವತೆಗಳು, ಋಷಿಗಳು, ಗಂಧರ್ವರು ಆಶ್ಚರ್ಯದಿಂದ ಬೆರಗಾದರು. ಎಲ್ಲರಿಗೂ ಈ ಸಂಗತಿ ಏನು ಎಂದು ತಿಳಿಯುವ ಬಹಳ ಕುತೂಹಲ ಉಂಟಾಯ್ತು. ಆಗ ಎಲ್ಲರೂ ಬ್ರಹ್ಮನ ಮುಂದೆ ಕೈ ಮುಗಿದು ನಿಂತು, ದೇವ, ಏನಾಶ್ಚರ್ಯ ಇದು? ಇಲ್ಲಿಗೆ ಬಂದಿದ್ದ ಆ ಮಹಾಪುರುಷನಾರು? ಲೋಕಪೂಜ್ಯನಾದ ನೀನು ಅಷ್ಟು ವಿನಯದಿಂದ ಅವನಿಗೆ ತಲೆ ಬಗ್ಗಿಸಿ ನಮಸ್ಕರಿಸಿ ಅಷ್ಟು ಮಟ್ಟಿಗೆ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಕ್ಕೆ ಕಾರಣ ಏನು? ಆ ದಿವ್ಯ ಪುರುಷನ ವಿಚಾರ ಏನೆಂದು ನಿನ್ನಿಂದ ನಾವು ಕೇಳಬೇಕೆಂದಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಯಕ್ಷರೂಪಿಯಾಗಿ ಭಗವಂತ ಬಂದದ್ದು ಉಪನಿಷತ್ತಿನ ಒಂದು ಉಲ್ಲೇಖ ನೆನಪಾಗತ್ತೆ. ದೇವತೆಗಳು ರಾಕ್ಷಸರ ಮೇಲೆ ಜಯವನ್ನ ಸಾಧಿಸಿದ್ರು. ಮೊದಲು ಸೋತ್ರು, ಆಮೇಲೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು. ಭಗವಂತ ಇವ್ರ ಕಡೆಗೆ ಸೇರಿದ ಮೇಲೆ ಅವ್ರನ್ನೆಲ್ಲ ಸೋತು ಅವರೆಲ್ಲ ಓಡಿದ್ರು ತಮ್ಮ ಲೋಕಕ್ಕೆ, ಪಾತಾಳಕ್ಕೆ. ಸಭೆ ಸೇರಿದ್ದಾರೆ, ಇಂದ್ರನ ಸಭೆ. ಎಲ್ಲರೂ ಕೂಡ ನಾವು ಹೇಗೆ ಯುದ್ಧ ಮಾಡಿದ್ವಿ, ಎಷ್ಟು ಪರಾಕ್ರಮ, ನಾನು ಇಂತೆಂಥವ್ರನ್ನ ಎದುರಿಸಿದೆ ಅಂತ ಒಬ್ಬರೊಬ್ರು ತಮ್ಮ ಪೌರುಷವನ್ನ, ಪರಾಕ್ರಮವನ್ನು, ಬ್ಲೋಯಿಂಗ್ ಇಸ್ ಓನ್ ಟ್ರಂಪೆಟ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಅವ್ರ ಬಗ್ಗೆ ಅವರೇನೆ ಹೇಳ್ಕೊಳ್ಳುವಂಥದ್ದು. ಈ ಆತ್ಮಸ್ತುತಿ ಇದೆಯಲ್ಲ, ಬಹಳ ತೀವ್ರವಾಗಿ ಕೆಟ್ಟದ್ದು, ಆತ್ಮನಾಶಕ್ಕೆ ಕಾರಣವಾಗುವಂಥದ್ದು. ಎಲ್ಲರೂ ಹೇಳ್ತಾ ಇದ್ರು. ಇವರ ಸಭೆಯ ಮುಂದೆ ಬಾಗಿಲಿನ ಹತ್ರ ಯಕ್ಷರೂಪಿಯಾಗಿ ಒಂದು ಮಹಾ ಬೃಹತ್ ಆಕಾರ ಕಾಣಿಸ್ತು. ಇಂದ್ರ ಸಿಂಹಾಸನದಲ್ಲಿ ಕೂತಿದ್ದವನು ಹಂಗೆ ನೋಡದ. ಯಾರದು? ಅಗ್ನಿಯನ್ನು ಕರೆದು, ನೀನು ಕೇಳ್ಕೊಂಬ ಅವನ್ನ
ಯಾರನ್ನು ನೀನು ಅಂತ ಅಂದ್ಬಿಟ್ಟು ಅಂತ. ಅಗ್ನಿ ಬಹಳ ಟಿವಿಯಿಂದ ಅಹಂಕಾರದಿಂದ ಹೋದ. ಯಾರು ನೀನು ಅಂತಂದ. ನಾನು ಯಾರು ಅನ್ನೋದು ಇರ್ಲಿ, ನೀನ್ ಯಾರು ಅಂತ ಕೇಳ್ದ. ನಾನು ಗೊತ್ತಿಲ್ವೇ, ನಾನು ಜಾತವೇದ ವೈಶ್ವಾನರ, ಎಲ್ಲವನ್ನೂ ದಹಿಸಬಲ್ಲವನು ನಾನು ಅಂತ ಅಂದ್ಬಿಟ್ಟು, ಅದೇ ರಾಕ್ಷಸರ ಮೇಲೆ ತನ್ನ ಪರಾಕ್ರಮ ಇದ್ರ ಬಗ್ಗೆ ಎಲ್ಲ ಬಹಳಷ್ಟಾಗಿ ಹೇಳಿಕೊಂಡು ಎಲ್ಲ ಮಾಡ್ಕೊಂಡು ಬಂದವನು. ಎಲ್ಲವನ್ನೂ ಸುಡ್ತೀಯೇನು ನೀನು ಅಂದ ಅವನು, ಯಕ್ಷ ರೂಪಿಯಾದಂತವನು ಭಗವಂತ. ಎಲ್ಲವನ್ನೂ ಸುಡ್ತೀನಿ. ಒಂದು ಹುಲ್ಲು ಕಡ್ಡಿ ತೆಗೆದಲ್ಲಿ ಮುಂದೆ ಇಟ್ಟ ಅವನ ಮುಂದೆ ಯಕ್ಷ, ಇದನ್ ಸುಡು ಅಂತಂದ. ಬಹಳ ತಿರಸ್ಕಾರವಾಗಿ, ಏನು ಒಂದೇ ಸರದಲ್ಲಿ ಮಾಡ್ತೀನಿ ಅಂತ ಮಾಡ್ದ. ಏನು ಪ್ರಯತ್ನ ಮಾಡ್ದ, ಕಡೆಗೆ ಎಲ್ಲ ತನ್ನ ಪ್ರಯತ್ನವೆಲ್ಲ ಬಿಟ್ಟು ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿ ಮಾಡಿದ್ರು ಕೂಡ ಅಗ್ನಿಗೆ ಆ ಒಂದು ಹುಲ್ಲು ಕಡ್ಡಿ ಸುಡೋಕಾಗ್ಲಿಲ್ಲ. ಗರ್ವ ಭಂಗ ಆಗೋಯ್ತು. ತಲೆ ತಗ್ಗಿಸ್ಕೊಂಡು ಬಂದ. ಇಂದ್ರ ಕೇಳಿದೆ ಯಾರವನು ಅಂತ. ತಲೆ ಎತ್ತು ಮಾತಾಡೋಕ್ಕೂ ಇಲ್ಲ, ಅಷ್ಟೊಂದು ನಾಚಿಕೆ. ನಾನು ಇಷ್ಟೆಲ್ಲ ಅಹಂಕಾರ ಪಟ್ನಲ್ಲ, ಅವನು ಇಟ್ಟಂತ ಒಂದು ಹುಲ್ಲು ಕಡ್ಡಿ ಸುಡೋಕಾಗ್ಲಿಲ್ಲ ನನಗೆ ಅಂತ. ಆಮೇಲೆ ವಾಯುವನ್ನು ಕರೆದು ನೀನು ಹೋಗಿ ಕೇಳ್ಕೊಂಬ ಅಂತ. ಅವನು ಬಂದ. ಯಾರು ನೀನು ಅಂದ. ನಾನ್ ಯಾರು ಅನ್ನೋದಿರ್ಲಿ, ನೀನ್ ಯಾರಪ್ಪ ಅಂತಂದ. ನಾನೇ ಗಾಳಿ, ನಾನು ಎಲ್ಲರಿಗೂ ನಾನು ಆಧಾರ, ಪ್ರಾಣಕ್ಕೆ ಎಲ್ಲವನ್ನೂ ನಾನು ಹಾರಿಸ್ಬಿಡ್ತೀನಿ. ಚಂಡಮಾರುತವಾಗಿ ಬಂದ್ರೆ ಟಾರ್ನೆಡೋಸ್ ಅಂತಾರೆ, ಏನು ಉಳಿಯೋದಿಲ್ಲ ಅಂತ ಎಲ್ಲ ಬಹಳ ಜಂಬ ಕೊಚ್ಕೊಂಡಿದ್ದು. ಓಹೋ ಹಾಗಿದ್ರಲ್ಲಿ ಒಂದು ಹುಲ್ಕಡ್ಡಿ ಇದೆಯಲ್ಲ, ಅದನ್ನ ಹಾರಿಸು ಅಂದ. ಇವನು ಅಷ್ಟೇ ಎಲ್ಲ ಪ್ರಯತ್ನ ಮಾಡದ, ಗರ್ವಭಂಗ ಆಯ್ತು, ತಲೆ ಬಗ್ಗಿಸ್ಕೊಂಡು ಬಂದು ಕೂತ್ಕೊಂಡ. ಇವರಿಬ್ರು ಇದ್ ಮಾಡ್ಲಿಲ್ವಲ್ಲ. ಕಡೆಗೆ ಇಂದ್ರ ಅಲ್ಲಿ ಹೋದ, ನಾನೇ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ. ಇವನು ಹೋದ್ರೆ ಯಕ್ಷನೇ ಮರಿಯಾಗ್ಬಿಟ್ಟ. ಎಲ್ಲರಿಗೂ ಸಂದೇಹ, ಸಭೆಯಲ್ಲಿ ಕೂತಿರೋ ಎಲ್ಲ ದೇವತೆಗಳಿಗೆ ಇವರುಗಳಿಗೆಲ್ಲ. ಆ ಸಭೆಯಲ್ಲಿ ಉಮಾ ಮಹೇಶ್ವರರು ಇವರೆಲ್ಲ ಎಲ್ಲರೂ ಇದ್ರು. ಉಮೆ, ಪಾರ್ವತಿ, ದಾಕ್ಷಾಯಿಣಿ. ಅವಳು ನಗ್ತಾ ಹೇಳಿದ್ಲು, ನೀವೆಲ್ಲ ಇಷ್ಟೊಂದು ಪರಾಕ್ರಮ ಕೊಚ್ಕೊಳ್ತಾ ಇದ್ದೀರಲ್ಲ, ಆ ಭಗವಂತನ ಸಹಕಾರ ಇಲ್ದಿದ್ರಾಗ್ತಿತ್ತು ನಿಮಗೆ. ಬಂದವನು ಇನ್ಯಾರು ಅಲ್ಲ, ಭಗವಂತನೇನೆ. ನಿಮ್ಮ ಅಹಂಕಾರದಲ್ಲಿ ನಿಮಗ್ ಕಾಣ್ಲಿಲ್ಲ ಅಂತ. ಉಪನಿಷತ್ತಿನಲ್ಲಿ ಇದೊಂದು ಕತೆ ಬರುವಂತ. ಈ ಕಾರಣದಿಂದನೇ ಅಗ್ನಿ ವಾಯುವರುಗಳಿಗೆಲ್ಲ ಸ್ಪೆಷಲ್ ಮರ್ಯಾದೆಗಳುಂಟು. ನಾವು ಹವಿಸ್ಸನ್ನ ನೀಡ್ಬೇಕಾದ್ರೂ ಅಷ್ಟೇ, ಮೊದ್ಲು ಅಗ್ನಿಯ ಸ್ವಾಹ, ಆಮೇಲೆ ಭೂಹು ಭುವಃ, ಯಾರದ್ದು ಹೇಳ್ಬೇಕಾದ್ರೆ ವಾಯು ಇವರಿಗೆಲ್ಲ ಬರುತ್ತೆ, ಸೂರ್ಯ, ಆಮೇಲೆ ಇವನು, ಈ ರೀತಿ ಒಂದೊಂದೇ ಬರುವಂತ. ಏನಿಲ್ಲಿ ಬಂದಿದ್ ಸಂದೇಶ ಅಂತಂದ್ರೆ, ಉಮೆ ಅವಳು ಹೇಳ್ತಾಳೆ ಎಲ್ರಿಗೂ ಕೂಡ, ಅಹಂಕಾರ ಅನ್ನೋದನ್ನ ಬಿಡಿ, ಭಗವಂತನ ಸಹಕಾರ ಇಲ್ದಿದ್ರೆ ನಿಮ್ಗೆ ಆಗ್ತಿತ್ತೆ ಯಾವುದೇ ಒಂದು ಕೆಲಸ. ಇವತ್ತು ದೇವತೆಗಳು ಅಸುರರ ಮೇಲೆ ಮಾಡಿದ ಜಯ ಇದು. ನಾವು ಏನಾರು ಒಂದು ಕೆಲಸ ಮಾಡ್ಕೊಂಡು ಬಂದ್ರೆ, ಅಥವಾ ಏನೋ ಒಂಚೂರು ತಿಳಿದ್ರೆ ನಾವು ಸರ್ವಜ್ಞರು ಅನ್ಕೊಂಡ್ಬಿಡ್ತೇವೆ, ನಮ್ ಬಿಟ್ರಿಲ್ಲ ಅಂತ. ಅದು ತೋರಿಸ್ಕೊಳ್ಬೇಕು ಅನ್ನುವಂತ ಭ್ರಮೆ ಬೇರೆ, ಹುಚ್ಚುತನ. ಇವುಗಳನ್ನೆಲ್ಲ ಬಿಟ್ಟು ಬಾಲ್ಯೇನ ತಿಷ್ಟಾಸೇತೆ ಪಾಂಡಿತ್ಯಂ ಗೃಹೀತ್ವ. ವಿದ್ಯೆ ಇರೋದು ಕಲಿಯೋದಕ್ಕೆ, ಆದ್ರೆ ವಿದ್ಯಾ ಮದ ಬೇಡ. ವಿದ್ಯಾ ಮದ, ನಾನು ತುಂಬಾ ಶ್ರೋತ್ರಿಯ ಅನ್ನೋ ಮದ, ನಾನು ಎಲ್ಲವನ್ನು ಸರಿಯಾಗಿ ನಡೆಸ್ತೀನಿ ಅನ್ನೋ ಮದ, ಇವುಗಳೆಲ್ಲ ಹೋಗ್ಬೇಕು. ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಈ ನಾನು ಅನ್ನೋದು ಇದೆಯಲ್ಲ, ಅದು ಎತ್ತು ಅಂದ್ರೆ ಮುಗೀತು, ಹಳ್ಳಕ್ ಬಿದ್ವಿ ನಾವು. ಅದಕ್ಕೆ ಅವರು ಹೇಳಿದ್ದು, ನೀರ್ ನುಮದ್ ಎನ್ನಿವಾಯ್ ಬೇರ್ ಮುದಲ್ ಮಾಯ್ತು. ಬೇರ್ ಸಮೇತ ಕಿತ್ತಾಕಿ ಒಂದೊಂದು ಕ್ಷಣನು ಮಟ್ಟಿ ಅದನ್ನ ತಲೆಗೆ. ಇಳೆಯೊಳಗೆ ಮೊಳಕೆ ಹೋಗಿ ಒಂದು ತತ್ತುರಿ ಇಲ್ಲ, ಫಲ ಮಾಗು ಒಂದು ಸತ್ತು ತಮಟೆಗಳಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು. ಏನು ನಿನ್ ಸಾಧನೆ? ನಾನು ಇಷ್ಟೆಲ್ಲ ಮಾಡ್ಬಿಟ್ಟಿದ್ದೀನಿ. ಆ ಅಹಂಕಾರದಿಂದಾನೇ ಏನು ಎಲ್ಲರನ್ನು ಮಾಡೋದು, ಅಥವಾ ಟೀಕೆಗಳನ್ನು ಮಾಡೋದು, ಇನ್ನೊಬ್ಬರನ್ನ ಕೀಳಾಗಿ ನೋಡೋದು, ಎಲ್ಲ ಸಹಜವಾಗಿ ಬರುವಂತ. ಇವುಗಳನ್ನ ಬಿಡಬೇಕು ಅನ್ನೋದು ಸಂದೇಶ ಇವೆಲ್ಲ ಕಥೆಗಳಿಂದ ಬರುವಂತ. ಇಲ್ಲಿ ಇವರೆಲ್ಲರೂ ಕೂಡ ಇವಾಗ ಯಾರು ಬಂದಿದ್ದು ಅಂತ ಚತುರ್ಮುಖ ಬ್ರಹ್ಮನನ್ನ ನಮಸ್ಕರಿಸಿ ಕೇಳ್ತಾ ಇದ್ದಾರೆ ವಿನಯದಿಂದ. ಆ ದಿವ್ಯ ಪುರುಷನ ವಿಚಾರ ಏನು ಅಂತ ನಿನ್ನಿಂದ ನಾವು ಕೇಳ್ಬೇಕೆಂದಿದ್ದೇವೆ ಅಂತಂದ್ರು. ಆಗ ಚತುರ್ಮುಖ ಬ್ರಹ್ಮ ಅಲ್ಲಿದ್ದ ದೇವತೆಗಳು, ಬ್ರಾಹ್ಮಣರು, ಋಷಿಗಳು, ಗಂಧರ್ವರು ಇವರೆಲ್ಲರನ್ನ ನೋಡಿ ಮಧುರ ವಾಕ್ಯದಿಂದ ಹೀಗೆಂದು ಹೇಳ್ತಾ ಇದ್ದಾನೆ. ಎಲೆ ದೇವಶ್ರೇಷ್ಠರೇ, ಯಾವನು ಹಿಂದೆ ನಡೆದದ್ದು, ಈಗ ನಡೆಯೋದು, ಮುಂದೆ ನಡೆಯತಕ್ಕದ್ದು, ಇವಕ್ಕೆಲ್ಲ ಮೂಲ ಕಾರಣನೋ, ಯಾವನು ಸಮಸ್ತಕ್ಕೂ ನಿಯಾಮಕನೋ,
ಯಾವನು ಪರಬ್ರಹ್ಮ ಎಂದು ಕರೆಯಲ್ಪಡ್ತಾನೋ, ಯಾವನೇ ಕೊನೆಗೆ ಎಲ್ಲಕ್ಕೂ ಪ್ರಾಪ್ಯವಾದಂತಹ ಸ್ಥಾನವೋ, ಫೈನಲ್ ಅಟೈನ್ಮೆಂಟ್ ಅಬೋರ್ಡ್, ಅಂತಹ ಪರಮ ಪುರುಷನೊಡನೆಯೇ ಈಗ ನಾನು ಮಾತಾಡಿದ್ದು. ಅವನು ನನ್ನಲ್ಲಿ ಅನುಗ್ರಹದಿಂದ ನನ್ನ ಮುಂದೆ ಗೋಚರಿಸಿದ, ಅವನ ಕೃಪೆ ಅದು. ಯಮೇವ ಈಶವೃಣತೆ ತೇನ ಲಭ್ಯ, ಕಟವಲ್ಲಿಯ ವಾಕ್ಯ ಇದು, ಕಠೋಪನಿಷತ್ತಿನ. ಎಲ್ಲ ದೇವತೆಗಳಿರ ಲೋಕೇಶ್ವರನದ ಆ ಮಹಾಪುರುಷನನ್ನ ಲೋಕಾನುಗ್ರಹಾರ್ಥವಾಗಿ, ಲೋಕಕ್ಕೆ ಅನುಗ್ರಹಾರ್ಥವಾಗಿ ಮನುಷ್ಯ ಲೋಕದಲ್ಲಿ ವಾಸುದೇವ ಎಂಬ ಹೆಸರಿನಿಂದ ಅವತರಿಸಬೇಕು ಅಂತ ನಾನು ಬೇಡಿಕೊಂಡೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೇಳಿ. ಹಿಂದೆ ದೇವಾಸುರ ಯುದ್ಧದಲ್ಲಿ ದೇವತೆಗಳಿಂದ ಹತರಾದ ದೈತ್ಯ ದಾನವ ರಾಕ್ಷಸರೆಲ್ಲರೂ ಈಗ ಭೂಮಿಯಲ್ಲಿ ಕ್ಷತ್ರಿಯ ರೂಪದಿಂದ ಹುಟ್ಟಿದ್ದಾರೆ. ಈ ಕಾರಣದಿಂದಾನೇ ಹೇಳಿದ್ದು. ಈ ಪರಶುರಾಮ ಅವತಾರದ ಬಗ್ಗೆ ಬಂದಾಗ ಹಿಂದೆ ಈ ಮಹಾಭಾರತದ ಇದರಲ್ಲೇ ಉಲ್ಲೇಖ ಎಲ್ಲ, ಅವನು ಬೇರೆ ಬೇರೆ ಇದನ್ನ ಹೇಳ್ಬೇಕಾದ್ರೆ ಅವನಿಗ ಕೋಪ ಆರೋಪ ಬಂತು, ತಂದ ತಲೆ ತೆಗೆದಿದ್ದಕ್ಕೆ ಪ್ರತೀಕಾರ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ರಕ್ತದ ಮಡುವನ್ನೇ ಉಂಟು ಮಾಡಿಬಿಟ್ಟ. ಅಲ್ಲಿ ಈ ಎಲ್ಲ ಕಥೆಗಳು ನೋಡ್ತೀರಿ. ಭಗವಂತನಿಗೆ ಕೋಪ ಇಲ್ಲ ಅನ್ನೋದು ಸಿದ್ಧಾಂತ. ಶ್ರೀಭಾಷ್ಯದಲ್ಲಿ ಅವನಿಗಿದೆ, ನಮೇ ದ್ವೇಷೋಸ್ತಿ ನ ಪ್ರಿಯ, ಭಗವದ್ಗೀತೆನಲ್ಲಿ ಹೇಳಿದ್ದಾನೆ. ವೈಷಮ್ಯ ನೈರ್ಘೃಣ್ಯ ಇಲ್ಲದವನವನು, ಅವನಿಗೆ ಯಾರಿಂದ ಏನೂ ಆಗ್ಬೇಕಾಗಿಲ್ಲ. ಅವಾಪ್ತ ಸಮಸ್ತ ಕಾಮ, ನಿಸ್ಸಮಾಭ್ಯಧಿಕ, ದಯಾಸಾಗರ. ಇಂಥವನಿಗೆ ಯಾಕೆ ಈ ಸೇಡು, ಈ ಕೋಪ, ಇವೆಲ್ಲ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ. ದೈತ್ಯ ದಾನವರೆಲ್ಲ ಕ್ಷತ್ರಿಯ ರೂಪದಿಂದ ಹುಟ್ಟಿದ್ದಾರೆ. ಅವರೆಲ್ಲರೂ ಮಹಾಬಲಾಢ್ಯರಾಗಿಯೂ ಭಯಂಕರ ರೂಪವುಳ್ಳರಾಗಿದ್ದಾರೆ. ಅಂತಹ ದೈತ್ಯರನ್ನು ವಧಿಸೋದಕ್ಕಾಗಿ ಭೂಮಿಯಲ್ಲಿ ಅವತರಿಸಬೇಕು ಅಂತ ಬ್ರಹ್ಮನೇ ಪ್ರಾರ್ಥಿಸಿದ. ಹಿರಣ್ಯಕಶಿಪುವಿನ ಅಟ್ಟಹಾಸ ಬಹಳ ಜಾಸ್ತಿ ಆದಾಗ ಬ್ರಹ್ಮಾದಿಗಳೆಲ್ಲ ಹೋಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು ಶ್ವೇತದ್ವೀಪದಲ್ಲಿ. ಅವನು ಹೇಳ್ದ, ಸಮಯ ಬಂದಿದೆ ಈಗ ಅಂತ ಹೇಳಿದ. ಅಲ್ಲಿ ಸೇರಿದ್ದು ನರಸಿಂಹನಾಗಿ ಅವತರಿಸಿದ್ದು, ಬ್ರಹ್ಮ ಕೊಟ್ಟ ವರವನ್ನೆಲ್ಲ ಸುಳ್ಳು ಮಾಡಿ, ಭಗವಂತನಿಗಿಂತ ಅವನು ಬುದ್ಧಿವಂತನೇ ಹಿರಣ್ಯಕಶಿಪು. ಆ ರೀತಿ. ಹಾಗೆ ಇಲ್ಲೂ ಕೂಡ ಕೃಷ್ಣಾವತಾರಕ್ಕೆ ಮೊದಲು ನಡೆದ ಸಮಾಚಾರವನ್ನ ಭೀಷ್ಮ ಹೇಳ್ತಾ ಇದ್ದಾನೆ. ವಿಶ್ವೋಪಾಖ್ಯಾನದಲ್ಲಿ ಆ ಅಸುರನನ್ನು ವಧಿಸುವುದಕ್ಕಾಗಿ ಮನುಷ್ಯ ರೂಪದಿಂದ ಅವತರಿಸಿ ಇವನು ಭೂಮಿಯಲ್ಲಿ ಸಂಚರಿಸ್ತಾನೆ. ನರ ನಾರಾಯಣರು ಎಂದು ಪ್ರಸಿದ್ಧರಾದ ಪುರಾತನ ಮುನಿ ಶ್ರೇಷ್ಠರಿಬ್ಬರು ಜೊತೆಯಾಗಿ ಮನುಷ್ಯ ಲೋಕದಲ್ಲಿ ಜನಿಸ್ತಾರೆ. ನರನಾರಾಯಣ ಅವತಾರ ಅನ್ನೋದು ಭಾಗವತದಲ್ಲಿ ಬರುತ್ತೆ. 40 ಅವತಾರಗಳಲ್ಲಿ ಕಪಿಲಾವತಾರ, ದತ್ತಾತ್ರೇಯ ಇವೆಲ್ಲ ಬರುವಂತಹದ್ದು. ನರನಾರಾಯಣರಾಗಿ ಬಂದಿದ್ಯೇನು ಅಂದ್ರೆ ಆ ಸಹಸ್ರ ಕವಚ ಅಂತ ಒಬ್ಬ ರಾಕ್ಷಸ, ಅವನು ಅಷ್ಟೇ ತನ್ನ ತಪಸ್ಸು ದೀರ್ಘವಾದ ಇದರಿಂದ ಎಲ್ಲ ವರಗಳನ್ನ ಪಡೆದು ಬಹಳ ಕೊಬ್ಬಿದ್ದ. ಯಾರು ಅವನನ್ನ ಇದ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಕಡೆಗೆ ಅವನು ಕೇಳ್ಕೊಂಡಿದ್ದೇನು ಅಂದ್ರು, ಯಾರು ಯಾವಾಗ್ಲೂ ಜಪದಲ್ಲಿ ಇದ್ರಲ್ಲಿ ಇರ್ತಾರೆ ಅಂತವರಿಂದ ನನಗೆ ಸಾವಾಗ್ಲಿ ಅಂತ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಕಂಟಿನ್ಯೂಸ್ ಮಾಡೋರಿಲ್ಲ, ನಿರಂತರವಾಗಿ ಜಪದಲ್ಲಿಯೇ ತನ್ಲೀನರಾಗಿರುವಂತವರಿಂದ ಆಗಬೇಕು ಅಂತ. ಸಹಸ್ರ ಕವಚ ಅವನಿಗಿದ್ದಿದ್ದು ನರನಾರಾಯಣ ಅವತಾರದಲ್ಲಿ ಬದ್ರಿಕಾಶ್ರಮದಲ್ಲೇ ಅಲ್ಲಿ ಆಗಿದ್ದು ಅಂತ. ನರನಾರಾಯಣ 2 ಬೆಟ್ಟಗಳು ಇದನ್ನು ಕೂಡ ಹೇಳ್ತಾರೆ, ಅವನೊಂದು ಪರ್ವತವನ್ನು ತೋರಿಸುವಂತ. ಈ ನರ ಜಪದಲ್ಲಿ ಇದ್ದಾಗ ನಾರಾಯಣ ಹೋಗಿ ಒಂದು ಕವಚವನ್ನು ಹೊಡೆದ ಬಂದ. ಆಮೇಲೆ ನಾರಾಯಣ ಜಪ ಕೂತ್ಕೊಂಡಾಗ ನರ ಬಂದು ಅವನು ಇನ್ನೊಂದು ಕವಚ ಹೊಡೆದ. ಹೀಗೆ 999 ಕವಚಗಳನ್ನು ಹೊಡೆದ್ರು ಅವನಿಂದ. ಇನ್ನು ಒಂದು ಕವಚದೊಂದಿಗೆ ಹುಟ್ಟಿದವನೇ ಕರ್ಣ. ಅವನು ಕರ್ಣ ದಾನಶೂರ. ಕರ್ಣನ ಬಗ್ಗೆ ಬಹಳ ಅನುಕಂಪೆ. ಅಯ್ಯೋ, ಅವನಿಗೆ ಎಲ್ಲಾ ರೀತಿನಲ್ಲೂ ವಿಧಿ ಅನ್ಯಾಯ ಮಾಡ್ತು. ಇದು ಮೂರ್ಖರು ಹೇಳುವಂತ ಮಾತು. ಈ ಡಿಸರ್ವ್ಸ್, ಅವನಿಗೇನಾಗ್ಬೇಕಾಗಿತ್ತು. ಯಾಕೆಂದ್ರೆ ಈ ನರನಾರಾಯಣರು ಈಗ ಕೃಷ್ಣ ಅರ್ಜುನರಾಗಿ ಹುಟ್ಟಿರುವಂತಹದ್ದು. ಅರ್ಜುನನ 10 ಹೆಸರಲ್ಲಿ ಕೃಷ್ಣ ಅನ್ನೋದು ಒಂದು. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ, ಧನಂಜಯ. ಹಾಗೆ ನರನಾರಾಯಣ. ಈ ನರನಾರಾಯಣನೆಂಬ ಋಷಿಗಳಿಬ್ಬರು ಭೂಮಿಯಲ್ಲಿ ಅವತರಿಸುತ್ತಾರೆ ಎಂಬುದು ಅಜ್ಞರಿಗೆ ತಿಳಿಯಲಾರದ್ದು. ಎಲೈ ದೇವತೆಗಳಿರ, ಲೋಕೇಶ್ವರನ ಆ ಮಹಾಪುರುಷನಿಗೆ ನಾನೇ ಮೊದಲು ಹುಟ್ಟಿದ ಜ್ಯೇಷ್ಠ ಪುತ್ರ. ಮುಂದೆ ಅವನೇ ವಾಸುದೇವ ಎಂದು, ಕೃಷ್ಣ ಎಂದು ಕರೆಯಲ್ಪಡ್ತಾನೆ.
ಅವನು ನಿಮ್ಮೆಲ್ಲರಿಗೂ ಪೂಜ್ಯನು. ಅವನನ್ನ ನೀವೆಲ್ಲರೂ ಅರ್ಚಿಸಬೇಕು. ಅವನು ಸಮಸ್ತ ಲೋಕಗಳಿಗೂ ಮಹೇಶ್ವರ, ಮಹಾವೀರ್ಯವುಳ್ಳವನು. ಶಂಖ ಚಕ್ರ ಗದಾಧಾರಿಯಾದಂತ ಕೃಷ್ಣನನ್ನ ಕೇವಲ ಸಾಮಾನ್ಯ ಮನುಷ್ಯ ಎಂದು ನೀವು ಎಂದಿಗೂ ಅಲಕ್ಷ್ಯವಾಗಿ ನೋಡಬಾರದು. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣ. ಶಂಖ ಚಕ್ರ ಚತುರ್ಭುಜನಾಗಿಯೇ ವಸುದೇವ ಈಕ್ಷತ ಅಂತ ಬರೋದು. ಭಾಗವತ ದಶಮ ಸ್ಕಂದ 3ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ. ಕೃಷ್ಣನ ಅವತಾರ. ಶ್ರೀಕೃಷ್ಣ ಜಯಂತಿ ದಿವಸ ಈ ಅವತಾರ ಘಟ್ಟವನ್ನ ಪಾರಾಯಣ ಮಾಡಬೇಕು. ಅವನನ್ನು ಕೇವಲ ಸಾಮಾನ್ಯ ಮನುಷ್ಯ ಅಂತ ನೀವು ಎಂದಿಗೂ ತಿಳಿಬೇಡಿ, ಅಲಕ್ಷ್ಯವಾಗಿ ನೋಡ್ಬೇಡಿ. ಎಲ್ಲ ಈ ದೇವತೆಗಳೇರ ಆ ಮೂರ್ತಿ ಎಲ್ಲ ರಹಸ್ಯಕ್ಕೂ ರಹಸ್ಯವಾದದ್ದು. ಎಲ್ಲರಿಗೂ ಅದೇ ಉತ್ತಮವಾದಂತ ಗತಿ. ಕೃಷ್ಣಂ ವಂದೇ ಜಗದ್ಗುರು, ಕೃಷ್ಣಂ ಸನಾತನಂ, ಇವೆಲ್ಲ ಮಾತುಗಳು. ಅದೇ ಪರಬ್ರಹ್ಮ, ಅದೇ ಅತ್ಯುತ್ತಮವಾದ ಯಶಸ್ಸು, ಅದೇ ನಾಶವಿಲ್ಲದ ಶಾಶ್ವತ ವಸ್ತು, ಅದು ಅವ್ಯಕ್ತವಾದದ್ದು, ಎಂದೆಂದಿಗೂ ಅಳಿಯದಂತಹ ಮಹಾ ತೇಜಸ್ಸು ಅದೇ. ಯಾವ ವಸ್ತು ಪುರುಷ ಎಂಬ ಹೆಸರಿನಿಂದ ವೇದಗಳಲ್ಲಿ ಕೀರಿಸಲ್ಪಡುತ್ತೋ ಸ ಸಹಸ್ರ ಶೀರ್ಷ ಪುರುಷ ಅತ ಪುರುಷೋಹ ವೈ ನಾರಾಯಣೋ ಕಾಮಯತ ಪ್ರಜಾ ಸೃಜೇಯೇತಿ. ಅಕಾಮಯತ, ಪ್ರಜೆಗಳನ್ನ ಸೃಷ್ಟಿಸ್ತೀನಿ ಅಂತ. ಪುರುಷೋತ್ತಮ ಯೋಗದಲ್ಲಿ ಅವನೇ ಹೇಳದ, ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೇತ್ಯುದಾವೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರ. ಹೆಸರೇ ಪುರುಷೋತ್ತಮ ಯೋಗ. ಹಾಗೆ ಯಾವ ಪರಬ್ರಹ್ಮ ವಸ್ತುವನ್ನ ಪುರುಷ ಎಂಬ ಹೆಸರಿನಿಂದ ವೇದಗಳಲ್ಲಿ ಕೀರ್ತಿಸಲ್ಪಡುತ್ತೋ, ಯಾವುದು ಯಾರಿಗೂ ಸುಲಭವಾಗಿ ಗೋಚರಿಸಲ್ವೋ, ಮಣ್ಣವರ್ಕು ವಿಣ್ಣವರ್ಕು ಮರಿಯಾದವನ್, ಯಾರಕ್ಕೂ ಕಾಣಕೊಡಾದವನ್, ಅಂತಹ ಉತ್ತಮ ತೇಜಸ್ಸು, ಅಂತಹ ಅಖಂಡ ಆನಂದ ಸ್ವರೂಪ ಅದೇ ಪ್ರತ್ಯಗಾನಂದಂ ಬ್ರಹ್ಮ ಪುರುಷಂ ಪ್ರಣವ ಸ್ವರೂಪಂ. ಅದೇ ಉತ್ತಮ ಸುಖ ಎಂದು, ಅದೇ ಉತ್ತಮವಾದ ಸತ್ಯ ಎಂದು ವಿಶ್ವಕರ್ಮನಿಂದ ಕೀರ್ತಿಸಲ್ಪಟ್ಟಿದ್ದು. ಆದ್ದರಿಂದ ಇಂದ್ರಾದಿ ದೇವತೆಗಳಿಂದಲೂ ಇತರ ಲೋಕಗಳಿಂದಲೂ ಪೂಜಿಸಲು ಯೋಗ್ಯನಾದನು, ಎಣೆಯಿಲ್ಲದ ವೀರ್ಯವುಳ್ಳವನು, ಲೋಕಪ್ರಭುವಾದಂತ ವಾಸುದೇವನನ್ನ ಕೇವಲ ಮನುಷ್ಯ ಮಾತ್ರ ಎಂದು ನೀವು ಯಾರು ಅಲ್ಲಗಳೆಬಾರದು. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ದುರ್ಯೋಧನ ಈಗಲಾರು ತಲೆ ತಿರುಗತ್ತೆ, ಏನಾದ್ರು ಒಂಚೂರು ವಿವೇಕ ಬರುತ್ತೆ ಅವನ ತಲೆನಲ್ಲಿ ಅಂತ ಭೀಷ್ಮನಿಂದ ತಿಳಿತಾ ಇರೋದು. ಭೀಷ್ಮ ಹೇಳಿದ ಮಾತು ಸಾಮಾನ್ಯ ಅಲ್ಲ, ಅವನು ಮಹಾಪ್ರಾಜ್ಞ. ಭೀಷ್ಮ ಅಷ್ಟವಸುಗಳಲ್ಲೊಬ್ಬ. ಯಾವನು ಆ ಕೃಷ್ಣನನ್ನು ಕೇವಲ ಮನುಷ್ಯ ಮಾತ್ರ ಎಂದು ಹೇಳ್ತಾನೋ ಅವನು ಕೇವಲ ಮೂಢಬುದ್ಧಿ ಉಳ್ಳವನು. ಸಮಸ್ತ ಇಂದ್ರಿಯಗಳಿಗೂ ಅಧಿಪತಿಯಾದಂತಹ ಆ ಭಗವಂತನನ್ನ ಹೇಳನ ಮಾಡುವವನು ಪುರುಷ ಅಧಮ. ಅವನನ್ನ ಹೀಯಾಳಿಸುವಂತಹದ್ದು. ಯಾರೋ ಏನೋ ಕೆಟ್ಟ ಕೆಲಸ ಮಾಡಿದ್ರೆ ಅವನ್ ಕೃಷ್ಣ ಕಣೋ ಅಂತ ಅನ್ನೋದು. ಕೃಷ್ಣನ ಬಗ್ಗೆ ನಾವು ಮಾಡುವಂತ ಅವಹೇಳನ, ಅಪಚಾರ ಇದು. ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕೇಳ್ತಾ ಜಾರಿ ಬಿದ್ದು ಮೊಣಕಾಲು ಊದಿಸ್ಕೊಂಡ ಅಂತ ಒಬ್ಬ ಕವಿ. ಇನ್ನೊಬ್ಬ ಹೇಳ್ತಾನೆ, ಏನು ಮಾತು ಏನು ಮಾತು ಏನು ಮಾತು, ಇದು ಸುಳ್ಳು. ಹೋಗಿ ನಮ್ಮ ಮನೆಯಲ್ಲಿ ಇಲ್ಲವೇ ಕೆನೆ, ಕೃಷ್ಣನಿಗೆ ಯಾಕೆ ಇನ್ನೊಬ್ಬರ ಮನೆ ಬೆಣ್ಣೆ, ನಮ್ಮ ಮನೆಯಲ್ಲಿ ಇಲ್ಲವೇ ಮೊಸರು, ಕೃಷ್ಣನಿಗೆ ಯಾಕೆ ಕೆಟ್ಟ ಹೆಸರು ಅಂತ ಪ್ರಾಸ ಜೋಡಿಸಿ ಕೃಷ್ಣನನ್ನ ಸರಿಯಾಗಿ ತಿಳಿದವರು. ದೋಷ ಒಂದು ಚೂರು ಇಲ್ಲ ಅವನಲ್ಲಿ, ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಸಿದ್ಧಾಂತ. ಮತ್ತೇನು ಅಂದ್ರದೆಲ್ಲ ನಟನೆ. ರಾಮ ಸೀತೆ ಎಂದಿಗಾದ್ರೂ ಸಪರೇಟ್ ಮಾಡೋಕ್ಕಾಗುತ್ತೆ? ಅಹಲಗೆಲ್ಲೇನಿರಿಯುಮೆನ್ನೆ ಅಲರ್ ಮೇಲ್ ಮಂಗೈ ಉರೆ ಮಾರ್ಬ. ಲೋಕ ರಕ್ಷಣೆಗಾಗಿ ಆಯಾಯ ರೂಪವನ್ನು ತಳೆದಾಗ ಮನುಷ್ಯ ಮಾತ್ರನಂತೆ ವರ್ತಿಸ್ಬೇಕಾದ್ರೆ ಇವೆಲ್ಲ ನಟನೆಗಳಷ್ಟೇ. ಆದ್ರೆ ರಾಮಾಯಣನ ಓದ್ಬೇಕಾದ್ರೆ ಹಾಗೆ ಇದ್ ಮಾಡ್ಬೇಕು. ಸೀತೆ ಏನಾದಳು ಬಿಕ್ಕಿ ಬಿಕ್ಕಿ ಅತ್ತ, ಹೌದು, ಅಲ್ಲಿ ಆ ತನ್ಮಯತೆ ತಲ್ಲಿನತೆ ಬರಬೇಕು. ಆದ್ರೆ ಸಿದ್ಧಾಂತ ಮರಿಬಾರ್ದು. ಹಾಗೆ ಇಲ್ಲಿ ಭಗವಂತನನ್ನು ಯಾರಾದ್ರೂ ಅವಹೇಳನ ಮಾಡಿದ್ರೆ ಅವನು ಪುರುಷಾಧಮ. ತಾನು ಯೋಗೀಶ್ವರನು ಮಹಾ ಮಹಿಮೆಯುಳ್ಳವನಾಗಿದ್ರು ಕೂಡ ಮನುಷ್ಯ ದೇಹವನ್ನು ಕೈಗೊಂಡಿರುವ ಆ ವಾಸುದೇವನ ನಿಜವನ್ನು ತಿಳಿಯದೆ ಯಾವನು ಅವನನ್ನು ಅವಮಾನಿಸ್ತಾನೋ ಅವನು ಕೇವಲ ತಾಮಸ ಪ್ರಗತಿಯುಳ್ಳವನೆಂದು ವಿದ್ವಾಂಸರು ಹೇಳ್ತಾರೆ. ಬ್ರಹ್ಮವಾದಿನೋ ವದಂತಿ. ಆ ಕೃಷ್ಣನೇ ಸಮಸ್ತಕ್ಕೂ ಪ್ರಭು. ಚರಾಚರಗಳನ್ನೆಲ್ಲ ವ್ಯಾಪಿಸಿ ಅದಕ್ಕೆ ಆತ್ಮಭೂತನಾದವನು ಅವನೇ. ಶ್ರೀವತ್ಸವೆಂಬ ಮಚ್ಚೆಯ ಗುರುತುಳ್ಳವನು, ನಾಭಿಯಲ್ಲಿ ಕಮಲವನ್ನುಳ್ಳವನು, ಮಹಾ ತೇಜಸ್ವಿಯಾದಂತಹ ವಿಷ್ಣುವೇ ಅವನು. ಈ ತತ್ವವನ್ನು ಯಾರು ತಿಳಿಯಲಾರರೋ ಅವರು ಕೇವಲ ತಾಮಸ ಪ್ರಕೃತಿ ಉಳ್ಳವರು.
ಕಿರೀಟ ಕೌಸ್ತುಭಗಳನ್ನ ಧರಿಸಿ ಆಶ್ರಿತರಿಗೆ ಅಭಯಪ್ರದನಾದ ಆ ಮಹಾತ್ಮನನ್ನ ಮನುಷ್ಯ ಭಾವದಿಂದ ತಿಳಿಯುವವರು ಭಯಂಕರವಾದ ತಮಸ್ಸಿನಲ್ಲಿ ಮುಳುಗುತ್ತಾರೆ. ಆದ್ರಿಂದ ಎಲ್ಲ ಈ ದೇವತೆಗಳಿರ, ನೀವೆಲ್ಲರೂ ಈ ತತ್ವವನ್ನು ತಿಳಿದುಕೊಂಡು ಲೋಕೇಶ್ವರರಿಗೂ ಈಶ್ವರನಾದಂತಹ ಆ ವಾಸುದೇವನನ್ನ ಸಮಸ್ತ ಲೋಕಗಳನ್ನೇ ಸದಾ ನೀವು ನಮಸ್ಕರಿಸ್ತಾ ಇರಬೇಕು. ಸರ್ವ ಲೋಕ ಪ್ರಭು ಎಂದು ನೀವು ಗೌರವಿಸುತ್ತಿರುವ ನಾನೇ ಅವನ ಮಗ ಎಂದ ಮೇಲೆ ಇನ್ನು ಹೇಳತಕ್ಕದ್ದೇನು ಎಂದ. ಇದು ಭೀಷ್ಮ ದುರ್ಯೋಧನನಿಗೆ ಹೇಳಿದ ಮಾತು. ಬ್ರಹ್ಮನಿಗೂ ದೇವತೆಗಳು ನಡೆದಂತಹ ಸಂವಾದ. ಹೇ ದುರ್ಯೋಧನ, ಚತುರ್ಮುಖ ಬ್ರಹ್ಮನು ಅಲ್ಲಿ ನೆರೆದಿದ್ದ ದೇವತೆಗಳಿಗೆ ಹೀಗೆಂದು ಹೇಳಿ ಅವರೆಲ್ಲರನ್ನು ಕಳುಹಿಸಿ ತಾನು ಸ್ವರ್ಗಕ್ಕೆ ಹೊರಟು ಹೋದ. ಗಂಧರ್ವರು, ಋಷಿಗಳು, ಅಪ್ಸರಸ್ಸುಗಳು ಬ್ರಹ್ಮನು ಹೇಳಿದ ಆ ವೃತ್ತಾಂತವನ್ನ ಕೇಳಿ ಸಂತೋಷದಿಂದ ಸ್ವರ್ಗಕ್ಕೆ ಹೋಗಿ ಸೇರಿದ್ರು. ಹಿಂದೆ ಆ ಮಹರ್ಷಿಗಳೆಲ್ಲರೂ ಕೂಡಿರುವಾಗ ಅವರು ಹೇಳುತ್ತಿದ್ದಂತಹ ಆ ಶ್ರೀಕೃಷ್ಣನ ತತ್ವವನ್ನ ನಾನು ಅವರಿಂದಲೇ ಕೇಳಿದೆ. ಅಲ್ಲದೆ ಜಮದಗ್ನಿ ಪುತ್ರನಾದ ಪರಶುರಾಮನು, ಮಹಾಜ್ಞಾನಿಯಾದ ಮಾರ್ಕಂಡೇಯನು, ವ್ಯಾಸ ಮಹರ್ಷಿಯು, ನಾರದನು ನನಗೆ ಆಗಾಗ ಈ ಸಂಗತಿಯನ್ನು ಹೇಳಿದ್ದಾರೆ. ಅವರ ಮುಖದಿಂದಲೂ ನಾನು ಕೇಳಿದ್ದೇನೆ. ಹೀಗೆ ಈ ವಿಷಯವನ್ನ ನಾನು ಆಗಾಗ ಕೇಳಿಯೋ ತಿಳಿದು ಆ ವಸುದೇವ ಪುತ್ರನಾದ ಕೃಷ್ಣನೇ ಸರ್ವ ಲೋಕೇಶ್ವರನು, ಮಹಾತ್ಮನು, ಅವ್ಯಯನು, ಸರ್ವಸಮರ್ಥನು ಆದಂತಹ ಪರಮಾತ್ಮ ಎಂದು ತಿಳಿದಿದ್ದೇನೆ. ಲೋಕಕ್ಕೆಲ್ಲ ತಂದೆಯಾದ ಬ್ರಹ್ಮನೇ ಯಾವನಿಂದ ಹುಟ್ಟಿದವನೋ ಅಂತಹ ವಾಸುದೇವನನ್ನ ನನ್ನಂತಹ ಮನುಷ್ಯರು ಪೂಜಿಸಿ ಭಜಿಸಬೇಕು ಎನ್ನುವುದನ್ನು ಕೇಳಬೇಕೇನು? ಅಪ್ಪ ದುರ್ಯೋಧನ, ನಾನು ಸಾರಿ ಸಾರಿ ಹೇಳ್ತಾ ಇದ್ದೇನೆ. ವೇದ ಪಾರಂಗತರಾದಂತಹ ಅನೇಕ ಮಹರ್ಷಿಗಳು ಮೊದಲಿನಿಂದಲೂ ನಿನಗೆ ಯುದ್ಧಕ್ಕೆ ಯತ್ನಿಸಬೇಡ ಅಂತಾನೆ ಹೇಳಿದ್ದಾರೆ. ಈಗಲೂ ಯುದ್ಧವನ್ನು ಬಿಟ್ಟುಬಿಡು. ಶಾರ್ಂಗಪಾಣಿಯಾದ ಆ ವಾಸುದೇವನೊಡನೆ ನಿನಗೆ ಯುದ್ಧ ಬೇಡ. ಪಾಂಡವರೊಡನೆ ನಿನಗೆ ವಿರೋಧವೂ ಬೇಡ. ಎಷ್ಟು ಹೇಳಿದ್ರು ನೀನು ಅಜ್ಞಾನದಿಂದ ಆ ಶ್ರೀಕೃಷ್ಣ ತತ್ವವನ್ನು ತಿಳಿಯಲಾರದೆ ಅತಿಕ್ರಮಿಸಿ ಹೋಗ್ತಾ ಇದ್ದೀಯಾ. ಇದರಿಂದ ನಿನ್ನನ್ನು ಕ್ರೂರನಾದ ರಾಕ್ಷಸ ಎಂದು, ತಮೋಗುಣದಿಂದ ಆವರಿಸಲ್ಪಟ್ಟವನೆಂದು ತಿಳಿಯಬೇಕಾಗಿದೆ. ಭಗವದ್ಗೀತೆಯಲ್ಲಿ ದೈವ ಆಸುರ ಸಂಪತ್ ವಿಭಾಗ ಯೋಗ. ಪ್ರತಿಯೊಬ್ಬರಲ್ಲೂ ಈ ದೈವಿ ಆಸುರಿ ಸಂಪತ್ತುಗಳು, ಆಸುರಿ ಸಂಪತ್ತನ್ನು ಜಾಸ್ತಿ ಮಾಡ್ಕೊಳಕ್ ಹೋಗ್ಬಾರ್ದು. ಅದನ್ನ ಅಡಗಿಸಿ ದೈವಿ ಸಂಪತ್ತನ್ನ ಜಾಸ್ತಿ ಮಾಡ್ಕೊಳ್ಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ಉದ್ಧಾರ ಆಗಬೇಕು ಅಂತಿದ್ರೆ ನೀನು ಕ್ರೂರನಾದ ರಾಕ್ಷಸನೆಂದು, ತಮೋಗುಣದಿಂದ ಆವರಿಸಲ್ಪಟ್ಟವನೆಂದು ನಾವು ತಿಳಿಬೇಕಾಗಿದೆ. ಯಾಕೆಂದ್ರೆ ಇಷ್ಟೆಲ್ಲ ಅಲ್ಲಿ ಆಧಾರಗಳ ಜೊತೆಗೆ ಬೇರೆಯವರೆಲ್ಲ ಮತ್ತೆ ಮತ್ತೆ ಪುನಃ ಪುನಃ ಹೇಳುತ್ತಾ ಇದ್ರು ಕೂಡ ನಿನ್ ತಲೆಗೆ ಹೋಗ್ತಾ ಇಲ್ವಲ್ಲ. ಏಕೆಂದರೆ ನರನಾರಾಯಣರ ಅಂಶದಿಂದ ಹುಟ್ಟಿದ ಈ ಶ್ರೀಕೃಷ್ಣನನ್ನ, ಧನಂಜಯನನ್ನ ನೀನು ದ್ವೇಷಿಸ್ತಾ ಇದ್ದೀಯ. ಬೇರೆ ಯಾವ ಸಾಮಾನ್ಯ ಮನುಷ್ಯನು ತಾನೆ ಆ ಮಹಾತ್ಮನನ್ನು, ಆ ದೇವಾಂಶದವರನ್ನು ವಿರೋಧಿಸ್ತಾನೆ? ಹೇ ರಾಜ, ನಾನು ಹೇಳುವುದನ್ನು ಕೇಳು. ಆ ಕೃಷ್ಣನು ಸಾಮಾನ್ಯನಲ್ಲ. ಅವನು ಯಾವಾಗಲೂ ಏಕರೂಪವಾಗಿರತಕ್ಕವನು. ಅನೇಕ ರೂಪಾಯ ಅವನು ಒಂದೇ ಏಕರೂಪದಲ್ಲಿ ಇದ್ದಾನೆ. ಬೇರೆ ಬೇರೆ ರೂಪದಲ್ಲಿ ಬಂದ್ರು ಕೂಡ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಬರುವಂತ ನಾಶರಹಿತ ಅವನು. ಸಮಸ್ತ ಜಗಕ್ಕೆ ಆತ್ಮನಾದವನು, ಎಲ್ಲವನ್ನು ನಿಯಮಿಸತಕ್ಕವನು, ಸರ್ವ ನಿಯಾಮಕ, ಎಲ್ಲವನ್ನು ಧರಿಸತಕ್ಕವನು, ಇಡೀ ವಿಶ್ವವನ್ನೇ ಧರಿಸುವನು, ವಿಶ್ವಾಧಾರ, ನಿಖಿಲ ಜಗದಾಧಾರ, ಎಲ್ಲಕ್ಕೂ ಆಶ್ರಯ, ಸರ್ವಕ್ಕೂ ಆಶ್ರಯ, ಸತ್ಯ ಸ್ವರೂಪ. ಅವನೇ ಮೂರು ಲೋಕಗಳನ್ನ ಧರಿಸಿರುವವನು. ಚರಾಚರಾತ್ಮಕವಾದ ಸಕಲ ಪ್ರಪಂಚಗಳಿಗೂ ಆತನೇ ಗುರು. ಅವನು ಸರ್ವಸಮರ್ಥ. ಈಗ ಯುದ್ಧ ಮಾಡ್ತಾ ಇರುವವನು ಅವನೇ. ಯುದ್ಧದಲ್ಲಿ ಜಯವೂ ಅವನೇ, ಮುಂದೆ ಜಯಿಸ್ತಕ್ಕವನು ಅವನೇ. ಎಲ್ಲಕ್ಕೂ ಅವನೇ ಶರೀರಭೂತ. ಚರಾಚರಾಣಿ ಸರ್ವಾಣಿ ಸರ್ವಂ ಭಗವದ್ ವಪುಹು. ವಪು ಅಂದ್ರೆ ಶರೀರ, ಚೇತನ ಚೇತನವೆಲ್ಲವೂ ಅವನಿಗೆ ಶರೀರ. ಎಲ್ಲಕ್ಕೂ ಅವನೇ ಶರೀರಭೂತ, ಸರ್ವೇಶ್ವರ, ಸರ್ವಾತ್ಮಕ. ರಜಸ್ತಮೋ ಗುಣಗಳು ಅವನನ್ನ ಹೊಂದಲಾರವು. ಈ ದುರ್ಯೋಧನ ಅಷ್ಟೇಕೆ, ಎಲ್ಲಿ ಕೃಷ್ಣನೋ ಅಲ್ಲಿ ಧರ್ಮ, ಎಲ್ಲಿ ಧರ್ಮವೋ ಅಲ್ಲಿ ಜಯ. ಸಂಜಯನು ಇದೇ ಮಾತನ್ನೇ ಧೃತರಾಷ್ಟ್ರನಿಗೆ ಹೇಳಿದ್ದು ಕಡೆಯಲ್ಲಿ ಭಗವದ್ಗೀತೆನಲ್ಲಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ. ಧ್ರುವ,
ಮತಿರ್ಮಮ ನೀತಿ ಮತಿ ಮಮ, ನನ್ನ ಮತಿ ನಾನು ಬಹಳ ಸ್ಪಷ್ಟವಾಗಿ ತಿಳಿದಿದ್ದೇನೆ ಅಂತ ಹೇಳಿದ್ದು. ಆ ಕೃಷ್ಣನು ಮಹಾಪ್ರಭಾವದಿಂದ, ಅವನ ಸಾಕ್ಷಾತ್ ಸ್ವರೂಪ ಸಂಬಂಧದಿಂದಲೂ ಪಾಂಡವರು ರಕ್ಷಿಸಲ್ಪಡ್ತಾ ಇದ್ದಾರೆ. ಅವರಿಗೆ ಜಯವು ನಿಶ್ಚಯ. ಪಾಂಡವರಿಗೆ ಕ್ಷೇಮವನ್ನು ಕೋರಬೇಕೆಂಬ ದೃಢ ಬುದ್ಧಿಯಿಂದಲೇ ಆ ಕೃಷ್ಣನು ಸದಾ ಕಾಲ ಚಿಂತಿಸ್ತಾ ಇರ್ತಾನೆ. ಇದು ಕೂಡ ಹಿಂದೆ ಒಂದ್ಸಲಿ ಬಂದಿತ್ತು ಮಾತು. ಈಗ ಯೋಗ ನರಸಿಂಹ ಅನೇಕ ಕಡೆಗಳಲ್ಲಿ, ಮೇಲ್ಕೋಟೆ, ತೊಂಡನೂರು, ಒಂದೇ ಎರಡೇ, ಹಾಸನದಲ್ಲಿ ಬೇಕಾದಷ್ಟು ನರಸಿಂಹ ಕ್ಷೇತ್ರಗಳು ಬಹಳಷ್ಟಿದೆ. ಎಲ್ಲ ಕಡೆನಲ್ಲೂ ಅವನು ಯೋಗದಲ್ಲಿ ಇದ್ದಾನೆ. ಯೋಗ ಪೀಠಸ್ಥನಾಗಿ ಕೂತಿರೋದು. ಯಾರನ್ನ ಕುರಿತು ಧ್ಯಾನ ಮಾಡ್ತಾನೆ ಅಂದ್ರೆ ಲೋಕದ ಹಿತ, ಯಾರು ಅವನನ್ನ ಚಿಂತಿಸ್ತಾ ಇದ್ದಾರೋ ಅವರ ರಕ್ಷಣೆ ಹೆಂಗೆ ಅಂತ ಅದರ ಬಗ್ಗೆ ಅವನ ಯೋಚನೆ. ಅವನು ಇನ್ಯಾರನ್ನು ಯೋಚನೆ ಮಾಡ್ಬೇಕಲ್ಲ ಅಥವಾ ಧ್ಯಾನ ಮಾಡ್ಬೇಕಾಗಿಲ್ಲ. ಇಲ್ಲೇ ಮಹಾಭಾರತದಲ್ಲಿ ಈ ವೃತ್ತಾಂತ ಬರುತ್ತೆ. ಧರ್ಮರಾಜ ಒಂದ್ಸಲಿ ಬಂದ, ಕೃಷ್ಣ ಧ್ಯಾನಸ್ಥನ ಕೂತಿದ್ದ. ಅವನೇನೋ ಕೇಳ್ಬೇಕು ಅಂತ ಬಂದಿದ್ ಮರ್ತು ಬಿಟ್ಟು ಕಾಯ್ತಾ ಇದ್ದ. ಇವನು ಬಂದ ಮೇಲೆ ಜಾಗೃತ ಅವಸ್ಥೆಗೆ ಕೃಷ್ಣ, ನನಗೆ ಒಂದ್ ಸಂದೇಹ, ನೀನ್ ಯಾರನ್ನು ಕುರಿತು ಧ್ಯಾನ ಮಾಡ್ತಿದ್ದೆ ಅಂತ. ಓ ಅದಾ ಅಂದ ಅವನು. ಅವಾಗ ಅಲ್ಲಿ ಶರಶೈಯಲ್ಲಿ ಭೀಷ್ಮ ನನ್ನನ್ನೇ ಕುರಿತು ಚಿಂತನೆ ಮಾಡ್ತಾ ಇದ್ದ. ಸರಿ, ಅವನಿಗೆ ಯಾವ್ದು ಒಳಿತಾಗ್ಬೇಕೋ ಅದರ ಬಗ್ಗೆ ನಾನು ಚಿಂತೆ ಮಾಡ್ತಾ ಇದ್ದೆ ಎಂದ. ಹೀಗೆ ಕೃಷ್ಣ ಸದಾಕಾಲ ತನ್ನ ಆಶ್ರಿತರ ಚಿಂತನೆಯನ್ನ ಮಾಡ್ತಾ ಇರ್ತಾನೆ. ಸದಾಕಾಲವು ಆ ಪಾಂಡವರ ಸೈನ್ಯಗಳನ್ನು ಕೂಡ ಅವನೇ ರಕ್ಷಿಸ್ತಾ ಇರೋನು. ಅವರಿಗೆ ಯಾವ ಭಯವೂ ಇಲ್ಲದಂತೆ ಕಾಪಾಡ್ತಾ ಇರೋನು ಅವನೇ. ಹೇ ದುರ್ಯೋಧನ, ನೀನು ಕೇಳಿದ್ದರಿಂದ ನಾನು ಹೇಳಬೇಕಾಯ್ತು. ಆ ಕೃಷ್ಣನು ದೇವ ಎನಿಸಿದ ಮತ್ತು ಶಾಶ್ವತನಾದ ಪರಮ ಪುರುಷ ಎಂದೇ ತಿಳಿ. ನೋಡಿ, ತಾತ ಅವನು ಮೊಮ್ಮಗ, ಅರ್ಜುನ ಹೇಗ್ ಮೊಮ್ಮಗನು ಅವನು ಅಷ್ಟೇ. ಇಬ್ರು ಅಣ್ಣ ತಮ್ಮಂದ್ರ ಮಕ್ಕಳು ತಾನೆ ಭೀಷ್ಮನಿಗೆ. ಆದ್ರೆ ಹೇಳದ್ನು ಮೊದಲು ಸೂಚ್ಯವಾಗಿ ಹೇಳಿದೆ, ಯಾವಾಗ ಕೇಳಲಿಲ್ವೋ ಸುಮ್ಮನೆ ಬಿಟ್ಟಿದ್ದಷ್ಟೇನೆ. ಈಗ ಕೇಳಿದ್ಯಲ್ಲ ನೀನು ಏನು ಅಂತದ್ದು ಅಂತ, ಅದಕ್ಕಾಗಿ ಎಲ್ಲವನ್ನು ಹೇಳಿದೆ ನಿನಗೆ ಅಂದ. ಆ ಕೃಷ್ಣ ದೇವ ಎನಿಸಿದ ಮತ್ತು ಶಾಶ್ವತನಾದ ಪರಮ ಪುರುಷ ಎಂದೇ ನೀನು ತಿಳಿ. ಯಾರಿಗೂ ಗೋಚರವಲ್ಲದ ಮಹಿಮೆಯುಳ್ಳವನವನು, ಮಂಗಳ ಸ್ವರೂಪನು, ಸಾಕ್ಷಾತ್ ವೈಕುಂಠನಾಥನೆಯವನು. ಸ್ವಕರ್ಮ ನಿರತನಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಲ್ಲರೂ ಕೂಡ ಅವನನ್ನು ಯಾವಾಗಲೂ ಸೇವಿಸಿ ಅರ್ಚಿಸ್ತಾ ಇದ್ದಾರೆ. ಸ್ವೇ ಧರ್ಮೇ ನಿಯುಕ್ತ ಸಿದ್ಧಿಂ ವಿಂದತಿ ಮಾನವ ಅಂತ ಹೇಳಿದ್ರು. ಇದಕ್ಕೆ ಬರೀ ಬ್ರಾಹ್ಮಣರಿಗೆ ಮಾತ್ರನೇ ಅಲ್ಲ, ಎಲ್ಲರೂ ಕೂಡ ಅವರವರ ಧರ್ಮವನ್ನ ಶ್ರದ್ಧೆಯಿಂದ ಆಚರಿಸಿದ್ದೇ ಆದ್ರೆ ಅವರವರಿಗೆ ವಿಹಿತವಾದದ್ದು. ಬೇರೆ ಬೇಡ. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಏನು ಅವನು ಶಾಸ್ತ್ರಗಳಲ್ಲಿ ನಿಲ್ಲಿಸಿದ್ದಾನು. ಅದಕ್ಕಾಗಿ ವರ್ಣ ಆಶ್ರಮ ಧರ್ಮಗಳು ಅವಶ್ಯವಾಗಿ ಆಚರಿಸಲೇಬೇಕಾದದ್ದು ಪ್ರತಿಯೊಬ್ಬರಿಂದ. ಯಾರಿಗೆ ಆತ್ಮೋದ್ಧಾರ ಬೇಕೋ ಅವರಿಗೆ, ಅಂತವರು ಅವನನ್ನ ಖಂಡಿತ ಪಡೀತಾರೆ. ಎಲ್ಲರೂ ಯಾವಾಗ ಅರ್ಚಿಸ್ತಾರೆ. ಹೀಗೆಂದು ದ್ವಾಪರ ಯುಗದ ಕೊನೆಯಲ್ಲಿ, ಕಲಿಯುಗದ ಆರಂಭದಲ್ಲಿ ಪಾಂಚರಾತ್ರ ಆಗಮದ ವಿಧಿಯಿಂದ ಸಂಕರ್ಷಣನೇ ಹೇಳಿದ್ದಾನೆ. ನೋಡಿ, ಪಾಂಚರಾತ್ರ ಆಗಮದ ಉಗಮ ಹೇಗೆ ಅಂದ್ರೆ ಸಂಕರ್ಷಣನಿಂದ ಪ್ರೋಕ್ತವಾದದ್ದು. ಕೃಷ್ಣ ರೂಪದಿಂದ ಅವತರಿಸಿರುವಂತಹ ವಾಸುದೇವನೇ ಎಲ್ಲಾ ದೇವ ಮನುಷ್ಯ ಲೋಕಗಳನ್ನ, ಸಮಸ್ತ ಭೂಮಿಯನ್ನ, ಪ್ರತಿ ಯುಗದ ಅಂತ್ಯದಲ್ಲಿಯೋ ಮನುಷ್ಯ ವಾಸಸ್ಥಳವನ್ನು ತಿರುಗಿ ಸೃಷ್ಟಿಸತಕ್ಕವನು ಅವನೇ ಎಂದ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣ್ಯ ನಮಃ. ಇಲ್ಲಿಗೆ 66ನೇ ಅಧ್ಯಾಯ. 67ನೇ ಅಧ್ಯಾಯ, ಸಪ್ತಷಷ್ಟಿತಮ ಅಧ್ಯಾಯ. ಭೀಷ್ಮನು ವಿಶ್ವೋಪಾಖ್ಯಾನದಲ್ಲಿ ಆ ವಾಸುದೇವನ ಮಹಿಮೆಯನ್ನ ವಿವರಿಸಿ ಕೃಷ್ಣ ಸಹಾಯದಿಂದಲೇ ಪಾಂಡವರಿಗೆ ಜಯ ಎಂದು ತಿಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣ್ಯ ನಮಃ. ಆಗ ದುರ್ಯೋಧನನು ಭೀಷ್ಮನನ್ನು ಕುರಿತು, ಹೇ ಪಿತಾಮಹ, ಸಮಸ್ತ ಲೋಕಗಳಲ್ಲಿಯೂ ವಾಸುದೇವನೇ ಎಲ್ಲಕ್ಕೂ ಮೇಲಾದವನು ಎಂದು ಕೀರ್ತಿಸಲ್ಪಡುವವನಲ್ವೇ? ಅವನು ಬಂದದ್ದು ಹೇಗೆ? ಅವನಿಗೆ ಆ ಗೌರವ ಬಂದದ್ದು ಕಾರಣ ಏನು? ಇವೆರಡನ್ನು ನಿನ್ನಿಂದ ತಿಳಿಯಬೇಕು ಎಂದು ಕೋರ್ತೇನೆ ಎಂದ. ಅದಕ್ಕೆ ಆ ಭೀಷ್ಮನು, ದುರ್ಯೋಧನ, ಆ ವಾಸುದೇವನೇ ಎಲ್ಲಕ್ಕಿಂತಲೂ ಮೇಲೆ ಎಂಬುದು ನಿಶ್ಚಯವೇ, ಸಂದೇಹವೇ ಇಲ್ಲ. ಅವನೇ ಸಮಸ್ತ ದೇವತೆಗಳಿಗೂ ಆರಾಧಿಸಲ್ಪಡತಕ್ಕಂತ ದೇವತೆ. ಆ ಪುಂಡರೀಕಾಕ್ಷನಿಗಿಂತಲೂ ಮೇಲೆ ಎನಿಸಿದ್ದು ಒಂದು ಇಲ್ಲ.
ನಿಸ್ಸಮಾಭ್ಯಧಿಕ ಅಂದ್ರೆ ಇದೇನೆ, ಅವನಿಗೆ ಸಮರು ಇಲ್ಲ, ಅಧಿಕರು ಇಲ್ಲವೇ ಇಲ್ಲ. ಇದು ಯಾಕ್ಬೇಕು ಅಂದ್ರೆ ನೋಡಿ, ನಾವು ಮನಸ್ಸು ತುಂಬಾ ಉದಾರವಿದ್ದಿರ್ಬೇಕು, ಬ್ರಾಡ್ ಮೈಂಡ್ ಇರ್ಬೇಕು. ನಾನು ಕೃಷ್ಣನನ್ನು ಪೂಜೆ ಮಾಡ್ತೀನಿ, ಯೇಸು ಕ್ರಿಸ್ತನನ್ನು ಪೂಜೆ ಮಾಡ್ತೀನಿ, ಸಾಯಿಬಾಬನನ್ನು ಮಾಡ್ತೀನಿ, ಇನ್ಯಾರನ್ನೋ ಮಾಡ್ತೀನಿ, ಎಲ್ರು ಗೌರವ ನೋಡ್ಬಿಟ್ರೆ ಆಯ್ತು ಅಂತ. ವ್ಯಭಿಚಾರ ಆಗೋಗುತ್ತಿದ್ದು. ನನ್ನ ಗಂಡನು ಪುರುಷ, ಬೇರೆಯವರು ಪುರುಷರು, ಇವನ್ ಜೊತೆ ಮಲಗಿದ್ರೇನು, ಅವನ್ ಜೊತೆ ಮಲಗಿದ್ರೇನು, ಇದೇ ವ್ಯಭಿಚಾರ. ಹಾಗಾಗಬಾರದು. ನಿಸ್ಸಮಾಭ್ಯಧಿಕ, ಅವನನ್ನ ಅವ್ಯಭಿಚರಿತ ಭಕ್ತಿಯಿಂದ ನಾವು ಸೇವಿಸಬೇಕು. ಅದಕ್ಕಾಗಿ ಕೃಷ್ಣನಿಗೆ ಸಮನಾಗಿ ಎಲ್ಲರನ್ನು ನೋಡೋಕ್ಕಾಗಲ್ಲ. ಬ್ರಹ್ಮ, ಶಿವ, ಇಂದ್ರ, ಇನ್ಯಾರೋ ಶುಕ್ರ, ಶನಿ, ಗ್ರಹಗಳು, ಇವರು ಯಾರು ಅವನಿಗೆ ಸಮರಲ್ಲ. ಇದನ್ನು ಸರಿಯಾಗಿ ತಿಳಿಬೇಕಾದ್ರು. ಹಾಗಂತ ಅವ್ರನ್ನೆಲ್ಲ ನಿಂದಿಸಿ ಅಂತ ಎಲ್ಲೂ ಹೇಳಿಲ್ಲ. ಯಾವುದೇ ಪುರಾಣ ಇದನ್ನ ತಗೊಂಡು ನೋಡಿ, ಎಲ್ಲೂ ಯಾವ ದೇವತೆಯ ಅವಹೇಳನ ಇಲ್ಲ. ಇಲ್ಲಿ ವ್ಯಾಖ್ಯಾನ ಮಾಡ್ಬೇಕಾದ್ರು ಅಷ್ಟೇ. ಹೆಚ್ಚಿಲ್ ದೇವರ್ ಅಂದ್ರು ಅಲ್ಲಿ. ಏನ್ ಹೆಚ್ಚಿಲ್ ದೇವರಂದ್ರೆ, ತಿರುಮಂಗೆ ಆಳ್ವಾರ್ ಹೇಳಿದ್ರಲ್ಲಿ ಅಂದ್ರೆ, ಇವನು ಕೊಟ್ಟಂತಹ ಪರಪ್ರಸಾದದಿಂದಲೇ ಅವರು ನಿಮಗೆ ಏನೇನು ಫಲ ಬೇಕು ಕೊಡುವಂತ. ಈಗ ಶುಕ್ರನ ದಶೆ, ಅವನು ಇದು ಮಾಡ್ಬೇಕು. ಶನಿ ಅವನು ಆಯುಷ್ಕಾರಕ, ಬರೀ ಕೆಟ್ಟದ್ದನ್ನೇ ಮಾಡ್ತಾನೆ ಅಂತಿಲ್ಲ. ಈಗ ಮುಂದಿನ ವಾರದಲ್ಲಿ ಅವನ್ ಶನಿ ಜಯಂತಿ ಬರುತ್ತೆ. ಶನಿ ಹುಟ್ಟಿದ ದಿವಸ ಶನಿಯನ್ನು ಕುರಿತು ಒಂದು ಹೋಮವನ್ನು ನಡೆಸೋದಿದೆ ಇಲ್ಲಿ. ಎಲ್ಲವೂ ಭಗವದರ್ಪಿತವಾಗಿ, ಎಲ್ಲ ಅವನದೇ ರೂಪಗಳು. ಅವನೇ ನೇಮಿಸಿದ್ದು. ಡಿವಿಷನ್ ಆಫ್ ಲೇಬರ್ ಪ್ರತಿಯೊಬ್ಬೊಬ್ಬರಿಗೂ ಅಂತದ್ದು. ಇವರೆಲ್ಲ ಅಲ್ಲಲ್ಲಿ ಉಚ್ಚ ಸ್ಥಾನ ನೀಚ ಸ್ಥಾನದಲ್ಲಿ ಇದ್ದಾಗ ಇವರ ಜಾತಕದ ಇದೆಯಲ್ಲ 12 ಮನೆಗಳು, ಅದರಲ್ಲಿ ಯಾರ್ಯಾರ್ದು ಯಾವಾಗ ಪ್ರವೇಶವೋ ಎಲ್ಲೆಲ್ಲೋ ಆಯಾ ಇದ್ರಲ್ಲಿ ಇದ್ದಾಗ ಅವ್ರು ಏನೇನ್ ಕೊಡ್ಬೇಕೋ ಆ ಫಲಗಳನ್ನು ಕೊಡ್ತಾರೆ. ಆದ್ರೆ ಸಕಲ ಗೃಹ ಬಲ ನೀನೆ ಸರಸಿ ಜಾಕ್ಷ ಅಂತ ನೀವು ಅವನಲ್ಲಿ ಶರಣಾಗತರಾದ್ರೆ ಇವರು ಏನು ಮಾಡಕ್ಕಾಗಲ್ಲ. ಈ ಗುರು ಪ್ರಬಲವಾಗಿದ್ರೆ ಬೇರೆ ಯಾವ ಗ್ರಹಗಳದು ಏನು ಕೆಟ್ಟ ಫಲ ಬರೋಲ್ಲ. ಅದಕ್ಕೆ ಗುರು ಬಲ ಚೆನ್ನಾಗಿರ್ಬೇಕು ಅಂತ ನೋಡೋ ಅಂತ. ಹಾಗೆ ವಿಷ್ಣುವಿನ ಬಲ ಏನಾದ್ರು ನಿಮ್ ಜೊತೆ ಸೇರಿದ್ರೆ ಯಾವ ದೇವತೆಗಳು ಏನು ಮಾಡಲ್ಲ. ಹಾಗಂತ ನೀವು ಅಹಂಕಾರದಿಂದ ಬೇರೆಯವ್ರನ್ನೆಲ್ಲ ಕೀಳಾಗಿ ನೋಡ್ಬೇಕಾಗಿಲ್ಲ. ಎಲ್ಲರೂ ಭಗವದ್ ವಿಭೂತಿಗಳೇನೆ. ಎಲ್ಲರನ್ನೂ ನಿಲ್ಸೋಣ. ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ಇಷ್ಟೇ ತಿಳಿಬೇಕಾದ. ಆದ್ರೆ ನಮ್ಮ ವಿಶ್ವಾಸ, ಪೂರ್ಣವಾದ ನಿಷ್ಠೆ ನಾರಾಯಣನಲ್ಲಿ. ನಾರಾಯಣನೇ ನಮಕ್ಕೆ, ಇಷ್ಟೇನೆ ವ್ಯತ್ಯಾಸ ಅಲ್ಲಿ. ಈ ಕೃಷ್ಣನೇ ಸಮಸ್ತ ದೇವತೆಗಳಿಗೂ ಆರಾಧಿಸಲ್ಪಡತಕ್ಕಂಥ ದೇವತೆ. ಆ ಪುಂಡರೀಕಾಕ್ಷನಿಗಿಂತ ಮೇಲೆ ಸಿಂತು ಒಂದೂ ಇಲ್ಲ. ಜಮದಗ್ನಿ ನ ದ್ವಿತೀಯೋ ಅಸ್ತಿ ಕಶ್ಚಿತ್. ಜಮದಗ್ನಿ ಕುಮಾರನಾದ ಪರಶುರಾಮನು, ದೇವರ್ಷಿ ಋಷಿಯಾದ ನಾರದ, ವ್ಯಾಸ, ಇವರೆಲ್ಲರೂ ಕೂಡ ಅವರೆಲ್ಲ ಹೇಳಿದ್ದನ್ನು ನಾನು ಅನೇಕ ಬಾರಿ ಕೇಳಿದ್ದೆ. ಒಂದ್ಸಲಿ ಕೇಳಿದ್ರೆ ಮರ್ತೋಗುತ್ತಲ್ಲ, ಮತ್ತೆ ಮತ್ತೆ ಪುನಃ ಪ್ರತಿಯೊಬ್ಬರಿಂದ. ಅದಕ್ಕೆ ಕೇಳಿದನ್ನು ಮತ್ತೆ ಕೇಳ್ಬೇಕು. ನಾ ಕೇಳಿದ ಒಂದ್ಸಲಿ ಕೇಳ್ಬಿಟ್ರೆ ನಾನು ಸರ್ವಜ್ಞ ಅನ್ಕೋಬಾರದು. ರಾಮಾಯಣ ಪುನಃ ಪುನಃ ಓದ್ಬೇಕು. ಭಕ್ತಿ ಶ್ರದ್ಧೆಯಿಂದ ಓದಿದ್ರೆ ಹೊಸ ಹೊಸ ಅರ್ಥಗಳು ತಿಳಿಯುತ್ತೆ. ಆಚಾರ್ಯ ಮುಖೇನ ಒಂದು ಉಪದೇಶ ಅಂತ ತಗೊಂಡು ಮಾಡಿದ್ದೆ ಆದ್ರೆ ಜಗದಾಚಾರ್ಯ ಲಕ್ಷ್ಮೀನಾಥ ಸಮಾರಂಭ ಅವನ ಕೃಪೆಯಿಂದ ಎಲ್ರಿಗೂ ತಿಳಿಯುವಂತ, ನಿತ್ಯ ಪಾರಾಯಣಗಳನ್ನ ಮಾಡುವಂತ. ಮಾರ್ಕಂಡೇಯನು ಆತನ ವಿಷಯವಾಗಿ ಎಷ್ಟು ಆಶ್ಚರ್ಯವಾದ ವಿಷಯವನ್ನು ಹೇಳಿದ. ಆತನು ಸಮಸ್ತ ಭೂತಗಳಿಗೂ ಆದಿ ಎನಿಸಿದವನು, ನಿಖಿಲ ಜಗದಾಧಾರ, ಮಹಾಮಹಿಮೆಯುಳ್ಳುವನು, ಪುರುಷೋತ್ತಮ. ಅವನೇ ಮೊದಲು ನೀರು, ವಾಯು, ತೇಜು ಎಂಬ ಈ ಮೂರನ್ನು ಸೃಷ್ಟಿಸಿದ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿರಾಪಃ, ಅದ್ಯ ಪೃಥಿವಿ. ಹೇಗೆ ಸೃಷ್ಟಿ ಆಯ್ತು ಅನ್ನೋ ಕ್ರಮವನ್ನು ತಿಳಿಸುತ್ತೆ ತೈತಿರಿಯ ಉಪನಿಷತ್ತು. ಲೋಕೇಶ್ವರನಾದ ಆತನೇ ಆಮೇಲೆ ಭೂಮಿಯನ್ನು ಸೃಷ್ಟಿಸಿದ. ಆಮೇಲೆ ಸರ್ವದೇವ ಸ್ವರೂಪಿಯಾದ ಮಹಾತ್ಮನು ತನ್ನಿಂದ ಸೃಷ್ಟಿಸಲ್ಪಟ್ಟಂತಹ ಆ ನೀರಿನಲ್ಲಿಯೇ ಸುಖ ಶಯ್ಯಲ್ಲಿ ನಿದ್ರಿಸುವಂತೆ ಶಯನಿಸಿದ. ಅವನು ತನ್ನ ಮುಖದಿಂದ ಅಗ್ನಿಯನ್ನ, ಪ್ರಾಣದಿಂದ ವಾಯುವನ್ನ, ಮನಸ್ಸಿನಿಂದ ವಾಗ್ದೇವತೆಗಳನ್ನ, ವೇದಗಳನ್ನ ಸೃಷ್ಟಿಸಿದ. ಅವನೇ ಸಮಸ್ತ ಲೋಕಗಳನ್ನ, ದೇವತೆಗಳನ್ನ, ಋಷಿಗಳನ್ನು ಸೃಷ್ಟಿಸಿದವನು. ಪ್ರಜೆಗಳ ಉತ್ಪತ್ತಿಗೂ ಪ್ರಳಯಕ್ಕೂ ಕಾರಣವಾದ ಅಮೃತವನ್ನು ಅವನೇ ಸೃಷ್ಟಿಸಿದ. ಅವನೇ ಧರ್ಮ. ಅವನು ಸಮಸ್ತ ಧರ್ಮಗಳನ್ನು ಬಲ್ಲವನು. ಎಲ್ಲ ವರಗಳನ್ನ, ಎಲ್ಲ ಕೋರಿಕೆಗಳನ್ನು ಕೊಡತಕ್ಕವನು ಆತನೇ.
ಕರ್ತಾನೂ ಅವನೇ, ಕಾರ್ಯವೂ ಅವನೇ, ಆದಿ ವಸ್ತುವಿಗೂ ಅವನೇ ಆದಿ, ಸರ್ವ ಸಮಸ್ತ ಭೂತ ಭವಿಷ್ಯದ್ ವರ್ತಮಾನಗಳೆಂಬ ಕಾಲತ್ರಯವೂ ಅವನೇ, ಮೊಟ್ಟ ಮೊದಲು ಈ ಪ್ರಪಂಚವನ್ನ ನಿರ್ಮಿಸಿದವನು ಅವನೇ. ಉಭಯ ಸಂಧ್ಯೆಗಳನ್ನ, ಸ್ವರ್ಗವನ್ನ, ಆಚಾರ ನಿಯಮಗಳನ್ನ, ಋಷಿಗಳನ್ನ, ತಪಸ್ಸನ್ನ ಕಲ್ಪಿಸಿದವನು ಅವನೇ. ವೇದ ಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನ, ವಿಷ್ಣು ಸಹಸ್ರನಾಮದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಎಲ್ಲವೂ ಅವನದೇ ಮಾತು. ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಆಗಮ ದಿವ್ಯ ಪ್ರಬಂಧ ಸ್ತೋತ್ರ ಸಾಹಿತ್ಯ ಎಲ್ಲವೂ ಅಷ್ಟೇ. ಅದನ್ನು ರಕ್ಷಿಸೋಕೆ ಬುದ್ಧಿ ಕೊಟ್ಟವನು ಯಾರು? ಪೊರುಳಲ್ಲಾದ ಎನ್ನ ಪೊರುಳು ಹಾಕಿ ಅಡಿಮೆಗೊಂಡ ಎಂದವರು. ತಿರುವಾಯುಮುಳಿ ಸೇವೆಯನ್ನ ನಿನ್ ಕೈ ಸ್ವೀಕರಿಸಿದವನು ಯಾರು? ಮಾಡೋದಕ್ಕೆ ಪ್ರೇರಕ ಯಾರು? ಸಫಲಮೇನ ಜನ್ಮ ಅಂತಾರೆ ಪಾದುಕಾ ಸಹಸ್ರದಲ್ಲಿ ಕಡೆಯಲ್ಲಿ ವೇದಾಂತ ಜಯಿಕರು. ನೀನು ನನ್ನ ಕೈಯಿಂದ ನಡೆಸ್ಕೊಂಡೆಲ್ಲ ಇದನ್ನ, ನಾನಲ್ಲ ಬರೆದವನು. வெள்ளை பரிமுகர் தேசிகராய் விரகால் உள்ளத்து எழுதியது ಓಲೆಯಲ್ಲಿಟ್ಟಿನ ಬರೆಸಿದವನು ಹಯಗ್ರೀವ, ನಾನಲ್ಲ ಅಂತಾನೆ. ಇದು ವಿವೇಕ. ವಿದ್ಯೆಯನ್ನು ಕಲಿಬೇಕು, ಎಲ್ಲವೂ ಅವನ ಕೃಪೆ, ಎಲ್ಲ ಅವನದೇ. ನಾನು ಅನ್ನೋದು ಹೋಗ್ಬೇಕಷ್ಟೆ. ಜಗತ್ತಿಗೆಲ್ಲ ಸೃಷ್ಟಿಕರ್ತನಾದ ಬ್ರಹ್ಮನನ್ನ, ಸಮಸ್ತ ಭೂತಗಳಿಗೂ ಮೊದಲನೆಯವನಾದಂತಹ ಸಂಕರ್ಷಣನನ್ನ, ಅನಂತ ಎಂದು ಕರೆಯಲ್ಪಡುವ ಆದಿಶೇಷನನ್ನು ಸೃಷ್ಟಿಸಿದವನು ಅವನೇ. ನಿತ್ಯ ಸೂರ್ಯಗಳು ಅವನನ್ನ ಅನಂತನೆಂದೇ ಜ್ಞಾನಿಗಳು ಹೇಳ್ತಾರೆ. ಅವನು ಸಮಸ್ತ ಭೂತಗಳನ್ನ ಪರ್ವತಗಳೊಡಗೂಡಿದ ಈ ಭೂಮಿಯನ್ನ ತನ್ನಲ್ಲಿ ಧರಿಸಿದ್ದಾನೆ. ಅವನು ದಿವ್ಯ ತೇಜಸ್ಸನ್ನ ಜ್ಞಾನಿಗಳಾದ ಬ್ರಾಹ್ಮಣರು ತಮ್ಮ ಧ್ಯಾನ ಯೋಗದಿಂದ ಕಾಣ್ತಾರೆ. ಯೋಗಿ ಹೃದ್ಯಾನ ಗಮ್ಯಂ ವಂದೇ ವಿಷ್ಣು ಭಾವ ಭಯಹಾರಂ ಸರ್ವಲೋಕೈಕನಾಥಂ. ಮಾತುಗಳು ಎಲ್ಲವೂ ಉದ್ಗಾರ ಪುರಾಣಗಳು ಇವುಗಳಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದಂತೆ ಸೇರಿಸಿ ಸ್ತೋತ್ರಗಳಲ್ಲಿ ಸೇರಿಸಿರೋದು. ತನ್ನ ಕಿವಿಯ ಕಶ್ಮಲದಿಂದ ಹುಟ್ಟಿದ ಮಧು ಎಂಬ ಹೆಸರುಳ್ಳ ರಾಕ್ಷಸನೊಬ್ಬನು ಅತಿ ಕ್ರೂರನಾಗಿ ಭಯಂಕರ ಕಾರ್ಯಗಳನ್ನು ಮಾಡುತ್ತಾ ಬ್ರಹ್ಮನಲ್ಲಿದ್ದ ವೇದಗಳನ್ನು ಅಪಹರಿಸಿಕೊಂಡು ಹೋಗ್ತಾ ಇರುವಾಗ ಪುರುಷೋತ್ತಮನಾದ ಈತನೇ ಬ್ರಹ್ಮನ ಶ್ರೇಯಸ್ಸಿಗಾಗಿ ಅವನನ್ನು ಕೊಂದ. ಈ ಕಾರಣದಿಂದಲೇ ಅವನನ್ನು ದೇವ, ದಾನವ, ಮಾನವರು, ಋಷಿಗಳು ಮಧುಸೂದನ ಅಂತ ಕೀರ್ತಿಸ್ತಾರೆ. ಮಧುಸೂದನ ಅದೇ ಮುರಾರೆ ಮಧುಕೈಟಭಾರೆ. ಹೀಗೆಯೇ ಅವನು ಬೇರೆ ಬೇರೆ ಅವತಾರಗಳನ್ನು ಎತ್ತಿದ್ದರಿಂದ ಅವನನ್ನ ವರಾಹ, ನಾರಸಿಂಹ, ತ್ರಿವಿಕ್ರಮ ಅಂತ ಕೂಡ ಹೇಳ್ತಾರೆ. ಸಮಸ್ತ ಪ್ರಾಣಿಗಳನ್ನು ಹುಟ್ಟಿಸಿದವನು, ಪೋಷಿಸತಕ್ಕವನು ಅವನೇ. ಅವನಿಗಿಂತ ಮೇಲಾದದ್ದು ಹಿಂದೆ ಇದ್ದದ್ದು ಇಲ್ಲ, ಮುಂದೆ ಇರೋದು ಇಲ್ಲ. ಅವನು ತನ್ನ ಮುಖದಿಂದ ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹುರಾಜನ್ಯ ಕೃತ, ತೋಳುಗಳಿಂದ ಕ್ಷತ್ರಿಯರು. ಊರು ತದಸ್ಯ ದ್ವೈಷ್ಯ, ತೊಡೆಗಳಿಂದ ವೈಶ್ಯರು. ಪದ್ಭ್ಯಾಗಂ ಶೂದ್ರೋ ಅಜಾಯತ, ಪಾದಗಳಿಂದ ಶೂದ್ರನ ಸೃಷ್ಟಿಸಿದ. ತಪಸ್ಸಿನಲ್ಲಿ ನೆಲೆಗೊಂಡವನು, ಶಾಂತಿ ಉಳ್ಳವನು, ಸಮಸ್ತ ಪ್ರಾಣಿಗಳಿಗೂ ಆಧಾರಭೂತನು, ನಿಖಿಲ ಜಗದಾಧಾರ ಆದಂತಹ ಕೇಶವನು ಅಮಾವಾಸ್ಯೆಯಲ್ಲಿ ಬ್ರಹ್ಮರೂಪದಿಂದಲೂ ಹುಣ್ಣಿಮೆಯಲ್ಲಿ ಯೋಗ ರೂಪದಿಂದಲೂ ಇರ್ತಕ್ಕವನು. ಅಂತ ವಾಸುದೇವನನ್ನ ಉಪಚರಿಸತಕ್ಕವನಿಗೆ ಸರ್ವ ವಿಧದಲ್ಲಿಯೂ ಶ್ರೇಯಸ್ಸುಂಟು. ಮಹರ್ಷಿಗಳು ಸರ್ವೇಂದ್ರಿಯಗಳಿಗೂ ಅಧಿಪತಿಯಾದಂತಹ ಆ ವಾಸುದೇವನನ್ನ ಕೇಶವ ಎಂದು, ಉತ್ತಮ ತೇಜಸ್ವರೂಪಿ ಎಂದು, ಸಮಸ್ತ ಲೋಕಗಳಿಗೂ ಪಿತಾಮಹ ಎಂದು ಹೇಳ್ತಾರೆ. ಹೇ ದುರ್ಯೋಧನ, ನೀನು ಅದೇ ಭಾವದಿಂದ ಆ ಕೃಷ್ಣನನ್ನೇ ಆಚಾರ್ಯನೆಂದು, ತಂದೆ ಎಂದು, ಗುರು ಎಂದು ತಿಳಿದು ಗೌರವಿಸೋ. ಆ ಕೃಷ್ಣನು ಯಾರನ್ನು ಕರುಣಿಸ್ತಾನೋ ಅವನು ಶಾಶ್ವತವಾದ ಲೋಕಗಳನ್ನು ಜಯಿಸಿದಂತೆಯೇ ತಿಳಿ. ಯಾವುದಾದ್ರೂ ಭಯವು ಮನಸ್ಸಿನಲ್ಲಿ ತೋರಿದಾಗ ಮನಸ್ಸಿನಿಂದಲಾದ್ರೂ ಆ ಕೃಷ್ಣನನ್ನ ಮೊರೆ ಹೊಕ್ಕವನು ಕ್ಷೇಮವನ್ನ, ಸುಖವನ್ನು ಹೊಂದುತ್ತಾನೆ. ಅವನ ಮಹಿಮೆಯನ್ನ ತೋರಿಸುವ ಈ ಉಪಾಖ್ಯಾನವನ್ನ ಪಠಿಸುವವನು ಕೂಡ ಮೇಲ್ಮೆ ಹೊಂದುತ್ತಾನೆ. ಕೇಳವರು ಹೇಳವರು ಎಲ್ರಿಗೂ ಕೂಡ ನೋಡಿ ಫಲಶ್ರುತಿ ಇದು. ಈ ಅಧ್ಯಾಯದಲ್ಲಿ ಎಲ್ಲ ಪೂರ ಏನು ಅವನನ್ನೇ ಕೊಂಡಾಡಿದ್ದು. ವಿಶ್ವರೂಪಾಖ್ಯಾನ, ವಿಶ್ವೋಪಾಖ್ಯಾನ. ಉಪಾಖ್ಯಾನವನ್ನು ಕೇಳಿದವನು ಹೇಳಿದವನು ಎಲ್ಲರೂ ಮೇಲ್ಮೆಯನ್ನು ಹೊಂದುತ್ತಾರೆ. ಆ ಕೃಷ್ಣನಲ್ಲಿ ಮರೆ ಹೊಕ್ಕವನು ಮೋಹಕ್ಕೆ ಈಡಾಗಲಾರ. ಮೋಹ ಮುದ್ಗರ, ಮುದ್ಗರ ರೂಪಿಯಾಗಿ ಅವನು ನಮ್ಮ ಮೋಹವನ್ನ, ಮುದ್ಗರ ಅಂದ್ರೆ ಒನಕೆಯಿಂದ ಹೊಡಿಬೇಕು. ಈಗ ನಿನ್ನ ವೈರಿಯಾದ ಯುಧಿಷ್ಠರನು ಆ ಕೃಷ್ಣನ ಪ್ರಭಾವವನ್ನ
ಪ್ರಭಾವವನ್ನ ತತ್ವದಿಂದ ತಿಳಿದೆ ಮಹಾತ್ಮನು, ಜಗದೀಶ್ವರನು, ಯೋಗೇಶ್ವರನು, ಸರ್ವಶಕ್ತನೂ ಆದಂತಹ ಕೃಷ್ಣನಲ್ಲಿ ಶರಣಾಗತನಾಗಿದ್ದಾನೆ, ಮೊರೆ ಹೋಗಿದ್ದಾನೆ. ನೀನು ಉದ್ಧಾರ ಆಗೋ. ದುರ್ಯೋಧನನಿಗೆ ಮಾತು. ಇಲ್ಲಿಗೆ 67ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 68ನೇ ಅಧ್ಯಾಯ. ಭೀಷ್ಮನು ದುರ್ಯೋಧನಿಗೆ ಬ್ರಹ್ಮ ಋಷಿಗಳು ಮಾಡಿದ ಕೃಷ್ಣ ಸ್ತುತಿಯನ್ನ, ಕೃಷ್ಣನಿಗೆ ಪಾಂಡವರಲ್ಲಿರುವ ಪಕ್ಷಪಾತವನ್ನ ತಿಳಿಸಿ ಪಾಂಡವರೊಡನೆ ಸಮಾಧಾನ ಮಾಡಿಕೊಳ್ಳುವಂತೆ ಹೇಳಿದ್ರು. ಇವರೇನೋ ಬರೆದ್ರು, ಪಾಂಡವ ಪಕ್ಷಪಾತಿ ಅಲ್ಲ, ಅವನು ಧರ್ಮ ಪಕ್ಷಪಾತಿ. ಇಲ್ದಿದ್ರೆ ಪಾಂಡವರಿಗೆ ಸೋದರತ್ತೆ ಮಗ ಕುಂತಿ, ಅಲ್ಲಿಂದ ಇದು ಅಂತ. ಇವನು ಕಸಿನ್ನು. ಸೊ ಇವನಿಗೂ ಅತ್ತೆ ಸೋದರತ್ತೆ ಸಂಬಂಧವೇನೆ ದುರ್ಯೋಧನಿಗೂ ಆಗ್ಬೇಕಾದ್ದು. ಧರ್ಮದ ಪಕ್ಷಪಾತಿ. ಪಾಂಡವರು ಧರ್ಮದಲ್ಲಿದ್ರು ಅದಕ್ಕೆ. ಇಲ್ದಿದ್ರೆ ಬಲಿಗೆ ಯಾಕೆ ಅನುಗ್ರಹಿಸ್ಬೇಕಾಗಿತ್ತು? ಪ್ರಹ್ಲಾದನಿಗೆ ಯಾಕೆ? ಬರೀ ದೇವತೆಗಳ ಪಕ್ಷಪಾತಿ ಆಗಿದ್ರೆ ಅದರಿಂದ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ದುರ್ಯೋಧನ, ಹಿಂದೆ ದೇವತೆಗಳು, ಬ್ರಹ್ಮರ್ಷಿಗಳು ಭೂಮಿಯಲ್ಲಿ ವೇದ ಮಂತ್ರಗಳಿಂದ ಆ ಶ್ರೀಕೃಷ್ಣನನ್ನು ಕುರಿತು ಮಾಡಿದ ಸ್ತೋತ್ರವನ್ನು ತಿಳಿಸ್ತೇನೆ ಕೇಳು. ಹೇ ದೇವ, ನೀನು ಸಮಸ್ತ ದೇವತೆಗಳಿಗೂ ದೇವತೆ. ಭೀಷ್ಮನಿಂದ ಸ್ತುತಿ ಪಂಚರತ್ನಾನಿ ಭಾರತೆ ಅನ್ನೋದ್ರಲ್ಲಿ ಭೀಷ್ಮ ಸ್ತುತಿ ಕೂಡ ಒಂದುಂಟು. ಸರ್ವೇಶ್ವರನು, ಸರ್ವ ಸಮರ್ಥನು, ಸಾಧ್ಯರು, ದೇವತೆಗಳು ನಿನ್ನ ಪಾದ ಸೇವಕರು. ಲೋಕದಲ್ಲಿ ಸಮಸ್ತ ವಸ್ತುಗಳು ತತ್ವವನ್ನು ನೀನು ತಿಳಿದವನು. ಈ ವಿಷಯಗಳನ್ನೆಲ್ಲ ನಾರದನೇ ಹೇಳಿದ್ದಾನೆ. ಮಾರ್ಕಂಡೇಯ ಮುನಿಯು ನಿನ್ನನ್ನ ಹಿಂದೆಯೂ ಈಗಲೂ ಮುಂದೆಯೂ ಇರತಕ್ಕ ನಿತ್ಯ ವಸ್ತು ಎಂದು, ಯಜ್ಞಗಳಿಗೆಲ್ಲ ನೀನೇ ಯಜ್ಞ ಎಂದು, ತಪಸ್ವಿಗಳಿಗೆಲ್ಲ ನೀನೇ ತಪಸ್ಸು ಎಂದು ಹೇಳಿದ್ದಾನೆ. ಮಹಾತ್ಮನಾದ ಭೃಗು ಮಹರ್ಷಿ ನಿನ್ನನ್ನು ದೇವದೇವನೆಂದು, ನಿನ್ನ ರೂಪಕ್ಕೆ ಆದಿ ಇಲ್ಲ ಎಂದು, ನೀನೇ ಸರ್ವೋತ್ತಮ ಎಂದು ಹೇಳಿದ್ದಾನೆ. ಇವೆಲ್ಲ ಪ್ರಾರ್ಥನೆ. ಬ್ರಹ್ಮ ಋಷಿಗಳು ಸೇರಿ ಮಾಡಿದ ಪ್ರಾರ್ಥನೆಯನ್ನ ಭೀಷ್ಮ ದುರ್ಯೋಧನ ಹೇಳ್ತಾ ಇರೋದು. ದೇವತೆಗಳು ಸೇರಿ ಮಾಡಿದ್ದು. ಬ್ರಹ್ಮವಾದಿನೋ ವದಂತಿ ಎಂದು ಬರೋ ಮಾತುಗಳು ಇದೇನೆ. ವೇದೈಕ, ವೇದದಲ್ಲಿ ಇದು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಎಲ್ಲ ಸಮಸ್ತವಾದ ಇದರಲ್ಲಿ ತಿಳಿಯಬೇಕಾದದ್ದು ಯಾರು ಅಂದ್ರೆ ನನ್ನನ್ನೇ ಅಂತಾನ ಅವನು. ಪುರುಷೋತ್ತಮ ಯೋಗ. ಹೀಗೆ ಬ್ರಹ್ಮವಾದಿನೋ ವದಂತಿ, ಮಹರ್ಷಿಗಳು ತಿಳಿದವರು ನಿನ್ನನ್ನು ಕೊಂಡಾಡ್ತಾರೆ. ಮಹಾತ್ಮನಾದ ಭೃಗು ಮಹರ್ಷಿ ನೀನು ದೇವದೇವ ಎಂದು, ನಿನ್ನ ರೂಪಕ್ಕೆ ಆದಿ ಇಲ್ಲ ಎಂದು, ನೀನೇ ಸರ್ವೋತ್ತಮ ಎಂದು ಹೇಳಿದ್ದಾನೆ. ಹೇ ದೇವ, ವಾಸುದೇವನಾದ ನೀನೆ ವಸುಗಳಿಗೆಲ್ಲ ಅಧಿಪತಿಯಾದ ಇಂದ್ರನನ್ನ ನೆಲೆಗೊಳಿಸಿದವನು. ಸಮಸ್ತ ದೇವತೆಗಳಿಗೂ ನೀನೆ ಉಪಾಸ್ಯ ದೇವತೆ ಎಂದು ಕೃಷ್ಣದ್ವೈಪಾಯನ ಮುನಿಯು ಹೇಳಿದ್ದಾನೆ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೆ. ಕೃಷ್ಣದ್ವೈಪಾಯನ, ಬಾದರಾಯಣ, ವ್ಯಾಸ, ವೇದವ್ಯಾಸ, ಅವನ್ಯಾರು? ವ್ಯಾಸಾಯ ವಿಷ್ಣು ರೂಪಾಯ. ಆ ವ್ಯಾಸ ಮುನಿಯು ಹೇಳಿದ್ದಾನೆ. ಮೊಟ್ಟ ಮೊದಲು ಪ್ರಜಾ ಸೃಷ್ಟಿಯಲ್ಲಿ ದಕ್ಷನು ಪ್ರಜೆಗಳನ್ನು ಸೃಷ್ಟಿಸಿದವನೆಂದು ಪೂರ್ವಿಕರು ಹೇಳ್ತಾರೆ. ಪ್ರಜಾ ಸೃಷ್ಟಿಯಲ್ಲಿ. ಆದರೆ ಆ ದಕ್ಷನೇ ಮೊದಲ ಸಮಸ್ತ ಭೂತಗಳಿಗೂ ಸೃಷ್ಟಿಕರ್ತನೇ ನೀನು ಎಂದು ಆಂಗೀರಸ ಮಹರ್ಷಿ ಹೇಳಿದ್ದಾನೆ. ಅಸಿತ, ದೇವಲ, ಅವ್ಯಕ್ತವಾದ ಪ್ರಕೃತಿ ಎಂದು ನಿನ್ನ ಶರೀರದಿಂದ ಹುಟ್ಟಿತ್ತು ಎಂದು, ವ್ಯಕ್ತವಾದ ಸ್ಥೂಲ ಪ್ರಪಂಚ ನಿನ್ನ ಸಂಕಲ್ಪದಲ್ಲಿ ನೆಲೆಗೊಂಡಿದೆ ಎಂದು, ದೇವತೆಗಳೆಲ್ಲರೂ ನಿನ್ನಿಂದ ಜನಿಸಿದವರು ಅಂತ ಹೇಳ್ತಾರೆ. ಆಕಾಶವು ನಿನ್ನ ಶಿರಸ್ಸಿನಿಂದಲೂ, ಭೂಮಿಯು ನಿನ್ನ 2 ತೋಳುಗಳಿಂದಲೂ ಆವರಿಸಲ್ಪಟ್ಟಿದೆ. ತ್ರೈಲೋಕ್ಯವೇ ನಿನ್ನ ಜಠರ. ನೀನು ಸನಾತನ. ಈ ವಿಷಯಗಳನ್ನ ತಪಸ್ಸಿನಿಂದ ಶುದ್ಧ ಮನಸ್ಸುಳ್ಳ ಮಹರ್ಷಿಗಳು ತಿಳಿದಿದ್ದಾರೆ, ಕಂಡುಕೊಂಡಿದ್ದಾರೆ. ಮಂತ್ರ ದ್ರಷ್ಟಾರರು ಕಂಡುಕೊಂಡವರು ತಮ್ಮ ತಪಸ್ಸಿನಿಂದ. ಆತ್ಮ ಸಾಕ್ಷಾತ್ಕಾರದಿಂದ ತೃಪ್ತರಾದಂತಹ ಬ್ರಹ್ಮ ಋಷಿಗಳು, ಅವರುಗಳಿಗೂ ನೀನು ಮೇಲೆನಿಸಿದವನು. ಯುದ್ಧದಲ್ಲಿ ಹಿಂತಿರುಗದವರು, ಸಕಲ ಧರ್ಮ ನಿರತರು ಆದಂತಹ ರಾಜರ್ಷಿಗಳಿಗೆಲ್ಲ ನೀನೇ ಮುಖ್ಯಗತಿ. ಪುರುಷೋತ್ತಮನಾದ ಆ ಕೃಷ್ಣನು ಸನತ್ ಕುಮಾರನೇ ಮೊದಲಾದ ಮಹಾಯೋಗಿಗಳಿಂದ ಪ್ರತಿ ದಿನವೂ ಸ್ತುತಿಸಲ್ಪಡ್ತಾ ಇದ್ದಾನೆ. ಅವರಿಂದ ಯಾವಾಗಲೂ ಪೂಜಿಸಲ್ಪಡ್ತಾ ಇದ್ದಾನೆ. ಹೇ ದುರ್ಯೋಧನ, ಆ ಕೇಶವನ ನಿಜವಾದ ಮಹಿಮೆ ಏನು ಎಂಬುದನ್ನ ಈಗ ನಿನಗೆ ಸಂಕ್ಷೇಪವಾಗಿಯೋ ವಿಸ್ತಾರವಾಗಿಯೂ ತಿಳಿಸಿದ್ದೇನೆ. ಇನ್ನು ಮೇಲಾದ್ರೂ ನೀನು ಪ್ರೀತಿಯಿಂದ ಆ ಶ್ರೀಕೃಷ್ಣನನ್ನ ಶರಣು ಹೊಂದು ಅಂತಾನೆ. ಹೀಗೆಂದು ಹೇಳಿ ಸಂಜಯ ಧೃತರಾಷ್ಟ್ರನನ್ನ ಕುರಿತು
ಏ ಮಹಾರಾಜ, ನಿನ್ನ ಮಗನಾದ ದುರ್ಯೋಧನ ಭೀಷ್ಮನ ಮುಖದಿಂದ ಪವಿತ್ರವಾದ ಈ ಉಪಾಖ್ಯಾನವನ್ನು ಕೇಳಿದ ಮೇಲೆ ಅವನ ಮನಸ್ಸು ಬದಲಾಯಿತು. ಸ್ವಲ್ಪ ಹೊತ್ತಿನವರಿಗೆ ಆ ಕೃಷ್ಣನಲ್ಲಿಯೋ ಪಾಂಡವರಲ್ಲಿಯೋ ಅವನಿಗೆ ಎಂದೂ ಇಲ್ಲದ ಒಂದು ಗೌರವ ಹುಟ್ಟಿತು. ಅಯ್ಯೋ, ಒಂದು ಕ್ಷಣ ಅದು ಪರ್ಮನೆಂಟ್ ಆಗಿರ್ಬಾಗಿತ್ತೆ. ಈ 18 ಅಕ್ಷೋಹಿಣಿ ಎಲ್ಲ ನಾಶವಾಗೋದು ತಪ್ತಾ ಇತ್ತು. ಇಷ್ಟರಲ್ಲಿ ತಿರುಗಿ ಭೀಷ್ಮನು ನಿನ್ನ ಮಗನನ್ನು ಕುರಿತು, ಹೇ ದುರ್ಯೋಧನ, ನೀನು ನನ್ನನ್ನು ಕೇಳಿದ್ದಕ್ಕಾಗಿ ಈ ಕೃಷ್ಣಾರ್ಜುನರ ರೂಪದಿಂದ ಅವತರಿಸಿದ ನರ ನಾರಾಯಣರ ಮಹಿಮೆಯನ್ನ ಯಥಾವತ್ತಾಗಿ ನಿನಗೆ ತಿಳಿಸಿದೆ. ಅವೆಲ್ಲವನ್ನೂ ನೀನು ಕೇಳಿದೆಯಷ್ಟೇ. ಪುರಾತನ ಮುನಿಗಳಾದ ಆ ನರ ನಾರಾಯಣರಿಬ್ಬರು ಯಾವ ಕಾರಣಕ್ಕಾಗಿ ಈಗ ಭೂಮಿಯಲ್ಲಿ ಹುಟ್ಟಿದ್ದಾರೆ ಎಂಬುದು ನಿನಗೆ ತಿಳಿದಂತಾಯ್ತು. ಅವರ ಯುದ್ಧದಲ್ಲಿ ಬೇರೊಬ್ಬರಿಗೆ ವಧ್ಯರಲ್ಲ. ಅವರನ್ನು ಯಾರು ಕೊಲ್ಲೋದಕ್ಕಾಗವಲ್ಲ. ಪರಾಜಯವನ್ನು ಹೊಂದದಕ್ಕವರಲ್ಲ. ಅವರನ್ನು ಆಶ್ರಯಿಸಿದ ಪಾಂಡವರು ಬೇರೊಬ್ಬರಿಗೆ ವಧ್ಯರಲ್ಲ. ಇದನ್ನೆಲ್ಲ ನಿನಗೆ ನಾನು ಸಕಾರಣವಾಗಿ ತಿಳಿಸಿದ್ದೇನೆ. ಕೃಷ್ಣನಿಗೆ ಪಾಂಡವರಲ್ಲಿ ದೃಢವಾದ ಪ್ರೀತಿ ಉಂಟು. ಯಾಕೆ? ಸ್ವಾರ್ಥಿನ ಅವನು? ಸೆಲ್ಫಿಶು? ಅಥವಾ ಅವನು ಒಬ್ಬರ ಕಡೆಗೆ ತೋರಿಸ್ಕೊಳ್ಳೋನು? ಪಾರ್ಷಿಯಲ್, ಇಂಗ್ಲಿಷ್ ನಲ್ಲಿ ಹೇಳೋದ, ಪಾರ್ಶಿಯಾಲಿಟಿ ಮಾಡದ್ನೋ? ಪಾಂಡವರೆಲ್ಲ ಅವನು ಸಾಕ್ಷಾತ್ ಪರಬ್ರಹ್ಮ ಅನ್ನೋದನ್ನು ತಿಳಿದ್ರು. ಒಬ್ಬೊಬ್ರು ಕೂಡ ಅವನೇ ಪರತತ್ವ, ಪರಬ್ರಹ್ಮ, ಪರಮಾತ್ಮ ಅಂತ ತಿಳಿದವರು. ಆ ಸ್ನೇಹ, ಆ ಪ್ರೀತಿ, ಅದಕ್ಕೆ ಪ್ರತಿಯಾಗಿ ಇವರಿಗೆ ಪಾಂಡವರಲ್ಲಿ ಪ್ರೀತಿ. ಆದ್ದರಿಂದಲೇ ನೀನು ಕೂಡ ಆ ಪಾಂಡವರನ್ನ ಈಗಲೂ ಸ್ನೇಹವನ್ನು ಮಾಡಿಕೊಳ್ಳೋದು ಮೇಲು. ಆದ್ರಿಂದ ಕುಮಾರ, ನಿನ್ನ ಒಡ ಹುಟ್ಟಿದವರು ಬಲಶಾಲಿಗಳು ಆದಂತಹ ಪಾಂಡವರನ್ನ ಸೇರಿಕೊಂಡು ಸುಖವಾಗಿ ರಾಜ್ಯವನ್ನು ಅನುಭವಿಸೋ. ದೇವತೆಗಳಾದ ಆ ನರ ನಾರಾಯಣರನ್ನ ಅವಮಾನಗೊಳಿಸಿ ಕೆಟ್ಟು ಹೋಗಬೇಡ ಎಂದ. ಮಹಾರಾಜ ಭೀಷ್ಮನು ನಿನ್ನ ಮಗನಿಗೆ ಎಂದು ಹೇಳಿ ನಿಲ್ಲಿಸಿ ಅವನನ್ನು ಕಳಿಸಿ ತಾನು ಮಲಗೋದಕ್ಕಾಗಿ ಶಯನಗೃಹವನ್ನು ಪ್ರವೇಶಿಸಿದ. ನಿನ್ನ ಮಗನು ಭೀಷ್ಮನಿಗೆ ನಮಸ್ಕರಿಸಿ ಅಲ್ಲಿಂದ ಹಿಂದಿರುಗಿ ಬಂದು ಹಾಸಿಗೆಯಲ್ಲಿ ಮಲಗಿ ಆ ರಾತ್ರಿಯನ್ನು ಕಳೆದ. ಇಲ್ಲಿಗೆ 68ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ಜಾಗದಲ್ಲೇ ನಾವು ನಿಲ್ಸ್ಕೊಂಡಿರೋಣ. 69ನೇ ಅಧ್ಯಾಯ ಮುಂದೆ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ.